ನಮಸ್ಕಾರ ವೀಕ್ಷಕರೇ, ಫಾದರ್ ಮುಲ್ಲರ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರವರ್ಕಾಡಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸೌಂದರ್ಯ ಚಿಕಿತ್ಸೆ ವಿಚಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡೆಯಲಿಕ್ಕಿದ್ದೇವೆ. ಈ ಮಾಹಿತಿಯನ್ನು ಕೊಡೋದಕ್ಕೆ ನಮಗೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ಡರ್ಮಟೊಲಾಜಿ ವಿಭಾಗದ ಸೀನಿಯರ್ ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ನಾಗಭೂಷಣ್ ಹೆಗ್ಡೆ ಇದ್ದಾರೆ. ಬನ್ನಿವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಪ್ರತಿಯೊಬ್ಬರಿಗೆ ಕೂಡ ಸುಂದರವಾಗಿ ಕಾಣಬೇಕು ಅನ್ನುವಂತಹ ಕನಸಿರುತ್ತೆ. ಅಂತಹ ಕನಸಿಗೋಸ್ಕರ ಕೆಲವೊಂದು ಕ್ರೀಮ್ಗಳನ್ನು ಬಳಸೋದಾಗಿರ್ಬೋದು, ಇಲ್ಲ ಚಿಕಿತ್ಸೆಗಳನ್ನು ಪಡೆಯೋದಾಗಿರ್ಬೋದು, ಇಲ್ಲಾಂದರೆ ಬೇರೆ ಏನೇನೋ ಮಾಡ್ಕೊಂಡಿರ್ತಾರೆ. ಹಾಗಿದ್ರೆ ಈ ಒಂದು ಚಿಕಿತ್ಸೆಗಳು ನಿಜವಾಗಿ ಕೂಡ ಪರಿಣಾಮವನ್ನು ಬೀರುತ್ತಾ, ಬಾಹ್ಯ ಸೌಂದರ್ಯವನ್ನು ವೃದ್ಧಿಸುತ್ತಾ, ಇದರಿಂದ ಏನಾದರೂ ಅಡ್ಡ ಪರಿಣಾಮಗಳಿವೆಯಾ? ಎಲ್ಲ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಡಾಕ್ಟರ್, ಮೊದಲಾಗಿ ಈ ಸೌಂದರ್ಯ ಚಿಕಿತ್ಸೆ ಅಂದರೆ ಏನು ಅಂತ? ಧನ್ಯವಾದಗಳು ಇಲ್ಲಿ ಕರೆತಂದಿರೋದಕ್ಕೆ. ಸೌಂದರ್ಯ ಚಿಕಿತ್ಸೆ ಅಂದರೆ ಆಲ್ರೆಡಿ ಸುಂದರವಾಗಿರುವವರನ್ನು ಇನ್ನೂ ಸುಂದರ ಮಾಡುವಂಥ ಒಂದು ಚಿಕಿತ್ಸೆಗಳು. ಮುಂಚೆ ಅಂದರೆ ಈಗ ಬ್ಯುಸಿ ಲೈಫಲ್ಲಿ ತುಂಬ ಪೊಲ್ಯೂಷನ್ ಇರುತ್ತೆ, ತುಂಬ ಏನೇನೋ ಅಷ್ಟು ನೀರು ಚೆನ್ನಾಗಿಲ್ಲ, ಧೂಳು, ಅದರಿಂದ ಎಲ್ಲ ನಿಮ್ಮ ಸ್ಕಿನ್ ಒಂಚೂರು ಹಾಳಾಗಿರುತ್ತೆ. ಅದನ್ನು ನಿಮ್ಮ ಒರಿಜಿನಲ್ ಸ್ಕಿನ್ನಿಗೆ ತರುವಂಥದ್ದೇ ಸೌಂದರ್ಯವರ್ಧಕ ಚಿಕಿತ್ಸೆ. ನಾವು ಏನೇ ಚಿಕಿತ್ಸೆ ಕೊಟ್ಟರೂ ಅದು ತುಂಬ ಬೇರೆ ಏನೂ ಆಗಲ್ಲ. ನೀವು ಒರಿಜಿನಲ್ ಹೇಗಿದ್ರಿ ಹಾಗೆ ಮಾಡಲಿಕ್ಕೆ ತುಂಬ ಚಿಕಿತ್ಸೆಗಳಿದೆ. ಈಗ ಒಂದು ಲಾಸ್ಟ್ ಒಂದು 10-20 ವರ್ಷದಿಂದ ಈ ಸೌಂದರ್ಯ ಎಸ್ಥೆಟಿಕ್ಸ್ ಅಂತ ನಾವೇನು ಕರಿತೇವೆ ಅದು ತುಂಬ ಜಾಸ್ತಿ ಪ್ರಚಲಿತದಲ್ಲಿದೆ. ಮುಂಚೆ ಸ್ಕಿನ್ ಡರ್ಮಟಾಲಜಿ ಅಂತಂದರೆ ಬರೀ ತುರ್ಕೆಗೆ ಮಾತ್ರೆ ಕೊಡ್ತಾರೆ, ಇದು ಹಾಗೆ ಇರ್ತಿತ್ತು. ಈಗ ಎಲ್ಲರಿಗೂ ಏನನ್ನಿಸ್ತಿದೆ, ನಾವು ಮುಂಚೆ ಇರುವಾಗೆ ನಮ್ಮ ಸ್ಕಿನ್ ಒಂಚೂರು ಚೆನ್ನಾಗಾಗಬೇಕು, ಇದಾಗಬೇಕು ಅಂತ. ಅಂದರೆ ಒಂದು ಶಿಫ್ಟ್ ಡರ್ಮಟಾಲಜಿಯಿಂದ ಎಸ್ಥೆಟಿಕ್ ಡರ್ಮಟಾಲಜಿಗೆ ಒಂದು ಶಿಫ್ಟ್ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಈಗ ಪೇಷಂಟ್ಸ್ ಈಗ ಯಾರೆಲ್ಲ ಬರ್ತಿದ್ದಾರೆ ಅವ್ರಿಗೂ ನಮ್ಮ ಸೌಂದರ್ಯವರ್ಧಕ ಚಿಕಿತ್ಸೆಗಳು ಬೇಕು ಅಂತೇಳಿ ಬಂದು ಕೇಳ್ಕೊಳ್ಳೋದು ಜಾಸ್ತಿ ಆಗ್ತಿದೆ ಈಗ. ಓಕೆ, ಇನ್ನು ಕೆಲವೊಂದು ಮಾತಿದೆ, ಅಂದರೆ ಸೌಂದರ್ಯ ಚಿಕಿತ್ಸೆ ಏನಿದ್ರು ಅದು ಶ್ರೀಮಂತರಿಗೆ ಮಾತ್ರ ಮೀಸಲಾಗಿರುತ್ತೆ, ಬಡವರಿಗೆ ಅದು ಒಗ್ಗಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಮುಂಚೆ ಅದು ಏನಿತ್ತು ಅಂತಂದರೆ, ಇದು ಎಲ್ಲ ಏನು ಟ್ರೀಟ್ಮೆಂಟ್ ಇರುತ್ತೆ ತುಂಬ ಕಾಸ್ಟ್ಲಿ ಟ್ರೀಟ್ಮೆಂಟ್. ಅದಕ್ಕೆ ಏನು ಅನ್ಕೋತಿದ್ರು, ಅದೆಲ್ಲ ಬೇರೆಯವರಿಗೆ, ಅದೆಲ್ಲ ನಮಗಲ್ಲ. ಈಗ ಎಲ್ಲರಿಗೂ ಒಂದು ಸುಂದರವಾಗಬೇಕಂತ ಒಂದು ಆಸೆ ಇರುತ್ತೆ, ಇದಿರುತ್ತೆ. ಮತ್ತು ಈಗ ತುಂಬ ಎಲ್ಲ ಕಾಸ್ಟ್ ಎಲ್ಲ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಸೊ ನಾವು ಏನೇನು ಟ್ರೀಟ್ಮೆಂಟ್ ಇದೆ, ನಿಮ್ಮ ಎಲ್ಲ ಲೆವೆಲ್ಲಿಗೂ ಒಂದೊಂದು ಟ್ರೀಟ್ಮೆಂಟ್ ಇದೆ. ಬೇಸಿಕ್ಕಿಂದ ಹಿಡಿದು ತುಂಬ ಹೈ ಲೆವೆಲ್ವರೆಗೂ ಇರುತ್ತೆ. ಆದರೆ ಒಂದೇನು ಅರ್ಥ ಮಾಡ್ಕೋಬೇಕು, ಸೌಂದರ್ಯ ಚಿಕಿತ್ಸೆ ಅಂತಂದರೆ ನಿಮ್ಮನ್ನು ಫುಲ್ ಚೇಂಜ್ ಮಾಡುವಂಥದ್ದಲ್ಲ, ನಿಮ್ಮ ಸೌಂದರ್ಯವನ್ನು ಒಂಚೂರು ಜಾಸ್ತಿ ಮಾಡುವಂಥ ಒಂದು ಚಿಕಿತ್ಸೆಗಳು. ಅದು ಎಲ್ಲ ಮಟ್ಟದ ವ್ಯಕ್ತಿಗಳಿಗೂ ಅದು ಆಗುತ್ತೆ. ದುಡ್ಡಿಂದು ಇದು ಕಮ್ಮಿಯವರಿಗೆ ಜಾಸ್ತಿ, ಆದವರಿಗೆ ಜಾಸ್ತಿ ಏನಂತ ಇಲ್ಲ. ಓಕೆ, ಇನ್ನು ಇತ್ತೀಚೆಗೆ ಪ್ರಚಲಿತವಾಗಿರುವಂತಹ ಚಿಕಿತ್ಸೆ ಅಂದರೆ ಲೇಸರ್ ಟ್ರೀಟ್ಮೆಂಟ್. ಸೊ ಇದು ಏನು ಲೇಸರ್ ಟ್ರೀಟ್ಮೆಂಟ್ ಅಂದರೆ? ಲೇಸರ್ ಅಂತಂದರೆ ನಮ್ಮ ಸೌಂದರ್ಯವರ್ಧಕ ಚಿಕಿತ್ಸೆಗಳಲ್ಲಿ ಒಂದು ಅಂಶ ಅಂತಂದರೆ ಲೇಸರ್ ಅಂತಂದರೆ ಬೇಸಿಕಲಿ ಲೈಟನ್ನೇ ನಾವು ಬೇರೆ ಬೇರೆ ರೀತಿಯಿಂದ ನಾವು ನೋಡಿದ್ದೇನು ಅಂತಂದರೆ, ಅದರದ್ದೇ ಆದಂದ್ರೆ ಒಂದು ಪ್ರಾಪರ್ಟೀಸ್ ಅಂತ ಇರ್ತವೆ ಆ ಲೈಟಿಗೆ. ಲೇಸರ್ ಏನು ಮಾಡುತ್ತೆ, ಲೇಸರ್ ಹೋಗಿ ನಾವು ಎಲ್ಲಿ ಬೇಕೋ ಅಲ್ಲಿಗೆ ನಾವು ಆ ಅಂಶವನ್ನು ಇಟ್ಕೋಬೋದು. ಅದು ನಮಗೆ ಒಂದು ಲೇಸರ್ ಕೊಡುವಂಥ ಒಂದು ಅಡ್ವಾಂಟೇಜ್. ಸೊ ಆ ಒಂದು ಲೈಟ್ ಹಿಡ್ಕೊಂಡು ನಮಗೆ ಮುಖದಲ್ಲಿ ಏನೇನು ಮಾಡ್ಬೋದು ಅದನ್ನು ನಾವು ಲೇಸರ್ ಅಂತ ಕರಿತೇವೆ. ಆ ಲೇಸರಲ್ಲಿ ಬೇರೆ ಬೇರೆ ರೀತಿಯ ಲೇಸರ್ ಬರುತ್ತೆ. ಒಂದು ಕೂದಲು ತೆಗಿಲಿಕ್ಕೆ ಬರುವಂಥ ಲೇಸರ್, ಅದು ಏನು ಮಾಡುತ್ತೆ, ಹೋಗಿ ಆ ಕೂದಲನ್ನು ಮಾತ್ರ ಹಾನಿ ಮಾಡುತ್ತೆ. ಕೂದಲನ್ನು ಹಾನಿ ಮಾಡಿದಾಗ ಬೇರೆ ಎಲ್ಲ ಸರಿ ಇರುತ್ತೆ. ಸೊ ಅದಕ್ಕೆ ಕೂದಲು ತೆಗೆಯುವ ಲೇಸರ್ ಅಂತ ಕರೀತಾರೆ. ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್ ಲೇಸರ್ ಅಂತ ಇರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಲೇಸರ್ ಅಂತಂದ್ರೆ ಏನು, ನಮ್ಮ ಒಂದು ಚರ್ಮದ ಇರುತ್ತೆ, ಚರ್ಮದ ಕೆಳಗಡೆ ನಮ್ದು ಈ ಕೊಲಾಜನ್ ಅಂತ ಕರೀತಾರೆ. ಅದಕ್ಕೆ ಈಗ ನೀವು ಏನು ಅನ್ಕೋಬಹುದು ಅಂದರೆ, ಗೋಡೆ ಹಿಂದೆ ಪೇಂಟ್ ಇರುತ್ತೆ, ಪೇಂಟ್ ಹಿಂದೆ ಒಂದು ಬ್ರಿಕ್ಸ್ ಇರುತ್ತಲ್ಲ, ಆ ಬ್ರಿಕ್ಸಿಗೆ ಕೊಲಾಜನ್. ಅದು ಸರಿ ಇಲ್ಲದೆ ಪೇಂಟ್ ನಿಲ್ಲಲ್ಲ. ಸೊ ಕೆಳಗಿದ್ದು ಮೇನ್ ಬುನಾದಿ ಸರಿ ಇಲ್ದಿದ್ರೆ ಮೇಲಿಂದ ನಿಲ್ಲಲ್ಲ. ಅದನ್ನು ನಾವೆಲ್ಲಾದರೂ ಚೆನ್ನಾಗಿ ಮಾಡಬೇಕು ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಲೇಸರ್ ಅಂತ ಮಾಡುತ್ತೆ. ಅಷ್ಟೊತ್ತಿಗೆ ಏನಾಗುತ್ತೆ, ನಿಮ್ಮ ಅಲ್ಲಿ ನಾವು ಸರಿ ಮಾಡಿದಾಗ ಮೇಲಿಂದ ಒಂದು ಫೈನ್ ಟೆಕ್ಸ್ಚರ್ ಬರುತ್ತೆ. ಸೊ ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಲೇಸರ್ ಅಂತ ಕರೀತೆ. ಹೀಗೆ ಹಲವಾರು ಲೇಸರ್ಗಳಿದ್ದಾವೆ. ಈ ಲೇಸರ್ ಹಿಡ್ಕೊಂಡು ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ನಾವು ಒಂದು ಟಾರ್ಗೆಟ್ ಮಾಡುವಂಥದ್ದು ಮೆಷಿನ್ ಅದು. ಓಕೆ, ಹಾಗಿದ್ರೆ ಇದು ಲೇಸರ್ ಅನ್ನೋದು ಯಾವ ರೀತಿಯಾಗಿ ಕಾರ್ಯವೆಸಗುತ್ತೆ ಅಂತ ಚರ್ಮದಲ್ಲಿ? ಲೇಸರಲ್ಲಿ 3-4 ಲೇಸರ್ ಇದೆ. ಒಂದು ನಾನು ಹೇಳಿದಾಗೆ ಒಂದು ಕೂದಲು ತೆಗೆಯೋಕೆ ಲೇಸರ್. ಈಗ ಕೂದಲು ತೆಗೆಯೋ ಲೇಸರ್ ಕೆಲವರಿಗೆಲ್ಲ ತುಂಬ ಜಾಸ್ತಿ ಕೂದಲು ಬರುತ್ತೆ. ಈಗ ಹುಡುಗಿಯರಿಗೆ ಕೆಲವರಿಗೆಲ್ಲ ಮೀಸೆ ಅಥವಾ ಕೆನ್ನೆ ಮೇಲೆ ಒಂಚೂರು ಜಾಸ್ತಿ PCOS ಕಾರಣದಿಂದ ಕೆಲವರಿಗೆ ಬರುತ್ತೆ. ಅಥವಾ ಹುಡುಗರಿಗೂ ಅಷ್ಟೇ ತುಂಬ ಜಾಸ್ತಿ ಎಲ್ಲ ಕೂದಲು ಬಂದರೆ ಈಗ ಅವರು ಬೇರೆ ಬೇರೆ ರೀತಿಯಿಂದ ಕೂದಲು ತೆಗಿತಿರ್ತಾರೆ. ಒಂದೇ ಶೇವ್ ಮಾಡ್ತಿರ್ತಾರೆ, ಇಲ್ಲ ವ್ಯಾಕ್ಸ್ ಮಾಡ್ತಿರ್ತಾರೆ. ಆ ಶೇವ್ ವ್ಯಾಕ್ಸ್ ಮಾಡಿದಾಗ ನೀವು ಪ್ರತಿ ಒಂದು 15 ದಿವಸಕ್ಕೂ 1 ತಿಂಗಳಿಗೆ ಮಾಡ್ತಾ ಹೋಗಬೇಕು. ಅದರದ್ದು ಕಾಸ್ಟ್ ತುಂಬ ಜಾಸ್ತಿ ಆಗುತ್ತೆ. ಈ ಲೇಸರಿಂದ ನಾವು ಏನು ತಿಳಿದುಬಾರ್ದು, ಅಂದ್ರೆ ಲೇಸರ್ ಅಂದರೆ ಇಸ್ರೇಲ್ ಅವರ ಟೆಕ್ನಾಲಜಿ, ಅದು ಮುಂಚೆ ಡಿಫೆನ್ಸಲ್ಲೆಲ್ಲ ಯೂಸ್ ಮಾಡ್ತಿದ್ದದು. ಅದನ್ನು ನಾವು ಈಗ ತಗೊಂಡಾಗ ನಮ್ಗೆ ಏನು ಗೊತ್ತಾಗಿದೆ ಅಂತಂದರೆ,
ಅದು ಎಲ್ಲಿ ನಾವು ಏನು ಬೇಕು ಅದು ಮಾತ್ರ ಹೋಗಿ ಅದು ಮಾಡ್ಕೊಂಡು ಬರುತ್ತೆ. ಪ್ರೆಸಿಷನ್ ಟ್ರೀಟ್ಮೆಂಟ್ ಅಂತ ಕರೀತಾರಲ್ಲ, ನಮ್ಗೆ ಅದು ಕೂದಲು ಬೇಡ ಅಂತಂದ್ರೆ ಆ ಒಂದು ಕೂದಲು ಮಾತ್ರ ಹಾಳಾಗತ್ತೆ, ಬಿಟ್ಟರೆ ಅದ್ರ ಸುತ್ತಮುತ್ತ ಏನು ಸ್ಕಿನ್ ಇರುತ್ತೆ ಅದು ಕರೆಕ್ಟಾಗಿರುತ್ತೆ. ಸೊ ಇಟ್ ಈಸ್ ವೆರಿ ಸೇಫ್. ನಾವು ಈಗ ಒಂದು 30-40 ವರ್ಷದಿಂದ ಮಾಡ್ತಾ ಇದ್ದೇವೆ, ಅದು ತುಂಬ ಸೇಫ್ ಆಗಿದೆ. ಸೊ ಪ್ರತಿಯೊಂದು ಒಂದು 5 ಟ್ರೀಟ್ಮೆಂಟ್ ಸೆಷನ್ ಮಾಡಿದರೆ ಆಲ್ಮೋಸ್ಟ್ 90 to 99% ನಿಮ್ಮ ಕೂದಲು ಹೋಗ್ಬಿಡುತ್ತೆ. ಅಂದರೆ ಇನ್ನು ಬರೋದೇ ಇಲ್ಲ, ಬುಡದಿಂದ ತೆಗೆದ ಹಾಗೆ ನಿಮ್ದು ಎಲ್ಲಿ ದಪ್ಪ ಕೂದಲು ಬರ್ತೈತೆ ಈಗ ಅದನ್ನು ಫುಲ್ಲು ಇದು. ನೀವು ಕಾಸ್ಟ್ ಟ್ರೀಟ್ಮೆಂಟ್ ಹಾಗೆ ನೋಡಿದರೆ 10 ವರ್ಷದಿಂದ ನೀವು ಬೇರೆ ಬೇರೆ ರೀತಿಯಿಂದ ಎಲ್ಲಾದರೂ ಕೂದಲು ತೆಗೆಯೋದಕ್ಕೂ ಇದು ನೀವು 5 ಸತಿ ಮಾಡೋದಕ್ಕೂ ಈ 5 ಸತಿ ಮಾಡೋದು ಒಂದು 10 ವರ್ಷದಲ್ಲಿ ಇದು ಲಾಭದಾಯಕ ಆಗುತ್ತೆ. ಮತ್ತು ಡರ್ಮಟಾಲಜಿಸ್ಟ್ ಮಾಡೋದ್ರಿಂದ ಅದು ತುಂಬ ಸೇಫ್ ಆಗಿರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಇದು ಕೂದಲು ತೆಗೆಯೋದು ಲೇಸರ್. ಇನ್ನೊಂದು ನಾನು ಹೇಳಿದಾಗೆ ಕಾರ್ಬನ್ ಡೈಆಕ್ಸೈಡ್ ಲೇಸರ್ ಅಂತಿರುತ್ತೆ. ಈಗ ಚರ್ಮದಲ್ಲಿ 2 ರೀತಿ, ಒಂದು ಪೇಂಟ್ ಮತ್ತು ಇನ್ನೊಂದು ಇದಂತಾರೆ ಬುನಾದಿ ಅಂತಂತಾರಲ್ಲ, ಆ ಬುನಾದಿ ಕೊಲಾಜನಿಂದ ಮಾಡಿರುತ್ತೆ. ಈ ಕೊಲಾಜನ್ನ ನಾವು ತುಂಡು ಮಾಡಿದ ಕೊಲಾಜನ್ ಹೊಸದು ಬರಬೇಕಾದ್ರೆ ಅದು ಇನ್ನೂ ಶಕ್ತಿವಾಗಿ ಬರ್ತದೆ. ಇದು ಕಾನ್ಸೆಪ್ಟ್ ಮೇನ್. ಸೊ ಅದಕ್ಕೆ ಏನು ಮಾಡ್ತೇವೆ ನಾವು, ಆ ಲೇಸರ್ ಹಾಕಿ ಕೆಳಗಿನ ಕೊಲಾಜನನ್ನು ತುಂಡು ಮಾಡಿದಾಗ ಹೊಸ ಕೊಲಾಜನ್ ಏನು ಬರುತ್ತಲ್ಲ ಅದು ತುಂಬ ಶಕ್ತಿವಂತದ್ದು, ತುಂಬ ಇದು. ಈ ಕೊಲಾಜನ್ ಹೋಗ್ತಾ ಅಂದರೆ ಒಂದು 10 ವರ್ಷದವರು 15 ವರ್ಷದವ್ರದ್ದು ಒಂಚೂರು ಸ್ಕಿನ್ ಒಂಚೂರು ತುಂಬ ಗಟ್ಟಿಯಾಗಿರುತ್ತೆ, ತುಂಬ ಯೂತ್ನೆಸ್ ಅಂತ ಇರುತ್ತೆ. ಹೋಗ್ತಾ ಒಂಚೂರು ಮುರಿದಾಗುತ್ತೆ, ಅದು ಎಲ್ಲರಿಗೂ ಗೊತ್ತು. ಯಾಕಾಗತ್ತಂದರೆ ಆ ಕೊಲಾಜನ್ ಹಾಳಾಗ್ತಾ ಹೋಗುತ್ತೆ ಸೂರ್ಯನ ಕಿರಣಗಳಿಂದ. ಈಗ ಲೇಸರ್ ಬಂದಾಗ ಏನು ಮಾಡ್ತೇವೆ, ಈ ಕೆಳಗಿನ ಕೊಲಾಜನನ್ನು ನಾವೇ ತುಂಡು ಮಾಡಿ ಹೊಸ ಕೊಲಾಜನ್ ಬರುವಾಗ ಮಾಡ್ತೇವೆ. ಅಂದರೆ ಹಳೆ ಬೇರನ್ನು ತೆಗೆದ್ರೆ ಹೊಸ ಬೇರು ಬರ್ತಾ ಹಾಗೆ ಹಳೆ ಬೇರು ಹೊಸ ಚಿಗುರು ಇದ್ದಾಗೆ ಆ ಕೊಲಾಜನ್ ಹೊಸದು ಬಂದಾಗ ಹೊಸದು ಯೂತ್ನೆಸ್ ಬರುತ್ತೆ. ಸೊ ಈ CO2 ಲೇಸರ್ ಅಂತ ಕರೀತಾರೆ ಇದಕ್ಕೆ. ಇದು ಈಗ ಎಸ್ಥೆಟಿಕ್ ಟ್ರೀಟ್ಮೆಂಟಲ್ಲಿ ತುಂಬ ಫೇಮಸ್ ಆಗಿರುತ್ತೆ. ಇನ್ನೊಂದು ಅಂತಂದರೆ ಎಂಡಿಯಾಗ್ ಲೇಸರ್ ಅಂತ ಕರೀತಾರೆ. ಎಲ್ಲಿ ಕಪ್ಪಿನ ಅಂಶ ಇರುತ್ತೆ, ಅಂದರೆ ನಿಮ್ಗೆ ಏನಾದರೂ ಬರ್ತ್ ಮಾರ್ಕ್ ಇರ್ಬೋದು ಅಥವಾ ನೀವು ಟ್ಯಾಟೂ ಹಾಕ್ಕೊಂಡಿರ್ಬೋದು, ಅದರಲ್ಲಿ ನೀವು ಏನೋ ಕಪ್ಪು ಕಲೆ ಇರುತ್ತಲ್ಲ ಅದನ್ನು ಒಡೆಯೋ ಲೇಸರ್ ಇರುತ್ತೆ. ಆ ಡೈರೆಕ್ಟ್ ಹೋಗಿ ಎಲ್ಲೆಲ್ಲಿ ಕಪ್ಪಿರುತ್ತೋ ಅದನ್ನೆಲ್ಲ ತೆಗೆದಾಕತ್ತೆ. ನಾರ್ಮಲ್ ಸ್ಕಿನ್ನಿಗೆ ಏನೂ ಮಾಡಲ್ಲ. ಇದಕ್ಕೆ Q-Switch ಎಂಡಿಯಾಗ್ ಲೇಸರ್ ಅಂತ ಕರೀತಾರೆ. ಇದು 3 ತುಂಬ ಪ್ರಚಲಿತವಾಗಿರೋ ಲೇಸರ್ ಈಗ ಎಲ್ಲ ಡರ್ಮಟಾಲಜಿ ಇದರಲ್ಲೂ ನಿಮ್ಗೆ ಸಿಗುತ್ತೆ. ಸೊ ಯಾರಿಗಾದರೂ ಏನಾದರೂ ಹೀಗೆ ಇನ್ನು ಸ್ವಲ್ಪ ಜಾಸ್ತಿ ಇದು ಬೇಕು ಅಂತಂದರೆ ಅವರು ಈ ಲೇಸರ್ಗಳನ್ನು ಮಾಡೋದು ತುಂಬ ಸೇಫು. ಮೋಸ್ಟ್ಲಿ ಏನಂತಂದರೆ ಇದು ಸೇಫ್. ಓಕೆ, ಇವಾಗ ನೀವು ಮಾತಾಡ್ತಾ ಹೇಳಿದ್ರಿ ಇಸ್ರೇಲ್ನದ್ದು ಒಂದು ಕಾರ್ಯತಂತ್ರ ಇದು ಅಂತೆ. ಹಾಗಿದ್ರೆ ಈ ಭಾರತೀಯ ಚರ್ಮಕ್ಕೆ ಇದೆಷ್ಟು ಸುರಕ್ಷಿತ ಅಂತ? ಇದು ಸ್ಟಾರ್ಟ್ ಆದದ್ದು ವೆಸ್ಟರ್ನ್ ಇದರಲ್ಲಿ. ಯಾಕಂತಂದರೆ ಅವ್ರದ್ದು ಒಂದು ಟೆಕ್ನಾಲಜಿ ಇಟ್ಕೊಂಡು ಅವ್ರು ತುಂಬ ವರ್ಷ ಮಾಡಿ ಒಂದು 30-40 ವರ್ಷ ಮಾಡಿ ಭಾರತಕ್ಕೆ ಈಗ ಒಂದು 20-25 ವರ್ಷದಿಂದ ಬರ್ತಾ ಇದೆ. ಮುಂಚೆ ನಾವು ಬಳಸ್ತಿರುವ ಸೆಟ್ಟಿಂಗ್ ಎಲ್ಲ ಸುರಕ್ಷಿತ ಇರಲಿಲ್ಲ. ಆದರೆ ಈಗ ಹೋಗ್ತಾ ನಮ್ಗೇನು ಗೊತ್ತಾಗ ನಮಗೋಸ್ಕರ ಅದು ಎಷ್ಟು ಯಾವ ಸೆಟ್ಟಿಂಗಲ್ಲಿ ಇರಬೇಕು, ಯಾವ ಎದಿಡಬೇಕು ಅಂತ ಎಲ್ಲ ಒಂದು ಈಗ ಕನ್ಸೆನ್ಸಸ್ ಅಂತ ಅದಕ್ಕೆ ಬಂದುಬಿಟ್ಟಿದ್ದಾರೆ. ಈಗ ನಾವು ಭಾರತೀಯರ ಹತ್ರ ಮಾಡಿ ಒಂದು 20-25 ವರ್ಷ ಆಗಿ ಶುರು ಆಯಿತು. ಸೊ ಅಷ್ಟು ವರ್ಷದಿಂದ ಮಾಡಿದವರಿಗೆ ನಮಗೆ ಹೇಗೆ ಮಾಡಬೇಕು, ಏನು ಮಾಡಬೇಕು, ಅದಕ್ಕೆ ಯಾರು ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್ ಇದ್ದಾರೆ, ಯಾರಿಗೆ ಈ ಲೇಸರ್ ಬಗ್ಗೆ ಫುಲ್ ಜಾನಕಾರಿ ಇದೆ ಅವ್ರ ಹತ್ರ ಮಾತ್ರ ಹೋಗಿ ಮಾಡಿಸೋದು ತುಂಬ ಒಳ್ಳೆಯದು. ಅದು ಒಬ್ಬ ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್ ಹತ್ರ ಲೇಸರ್ ಮಾಡಿದ್ರೆ ಯಾವತ್ತೂ ಅದು ಸೇಫೇ ಇರುತ್ತೆ. ಓಕೆ, ಇವಾಗ ಕೆಲವೊಂದು ಲೇಸರ್ಗಳಿವೆ ಅಂತ ಹೇಳಿದರೆ, ಹಾಗಿದ್ರೆ ಎಷ್ಟು ವಿಧದ ಲೇಸರ್ಗಳಿವೆ ಅಂತ? ಈಗ ನಾನು ಹೇಳಿದಾಗ ಒಂದು ಲೇಸರ್ ಹೇರ್ ರಿಮೂವಲ್ ಅಂತ ಇರುತ್ತೆ, ಅದಕ್ಕೆ ಕೂದಲು ತೆಗೆಯುವಂಥ ಲೇಸರ್. ಇನ್ನೊಂದು ನಮ್ಮ CO2 ಲೇಸರ್, ನಮ್ಮ ಕೊಲಾಜನನ್ನು ಜಾಸ್ತಿ ಮಾಡುವಂಥದ್ದು. ಇನ್ನೊಂದು ಪಿಗ್ಮೆಂಟೇಷನ್ ಲೇಸರ್ ಅಂತದ್ದು, ಎಲ್ಲಿ ಕಪ್ಪಾಗಿದೆ ಅದನ್ನು ಮಾತ್ರ ತೆಗೆಯುವಂಥದ್ದು. ಇನ್ನೊಂದು ಫೇಶಿಯಲ್ ರಿಜ್ಯುವಿನೇಷನ್ ಲೇಸರ್ ಅಂತ ಲೈಟ್ ಬಿಟ್ಟು ಅದನ್ನು ಸೇಮ್ ಕೊಲಾಜನ್ ಮಾಡ್ಯುಲೇಷನ್ ಮಾಡಿ. ಹೀಗೆ 3-4 ಥರದ ಲೇಸರ್ಗಳಿವೆ. ಪ್ರತಿಯೊಂದಕ್ಕೂ ಅದರದ್ದೇ ಆದ ಒಂದು ಕೆಲಸಗಳಿರ್ತವೆ. ಹಾಗಿದ್ರೆ ಇದೊಂದು ಎಲ್ಲ ಚರ್ಮಗಳಿಗೂ ಕೂಡ ಅನುಸಾರವಾಗಿರುತ್ತಾ ಲೇಸರ್ಗಳು, ಅಲ್ಲ ಬೇರೆ ಬೇರೆ ಆಗಿರುತ್ತಾ ಹೇಗೆ ಅಂತ? ಎಲ್ಲ ಚರ್ಮಗಳಿಗೂ ಒಂದೊಂದು ಲೇಸರ್ ಇದೆ. ಆದರೆ ಯಾವ ಲೇಸರ್ ಲೇಸರು ಯಾವ್ದು ಕೆಲಸ ಮಾಡುತ್ತೆ ಅಂತ ನಿಮ್ಗೆ ಡಾಕ್ಟರ್ಗೆ ಗೊತ್ತಿರಬೇಕು. ಅದು ನೀವು ಒಂದು ಕ್ವಾಲಿಫೈಡ್ ಅವ್ರ ಹತ್ರ ಮಾತಾಡಿ ನನ್ನ ಸ್ಕಿನ್ನಿಗೆ, ನನ್ನ ಒಂದು ಇಂಡಿಕೇಷನಿಗೆ ಯಾವ ಲೇಸರ್ ಯೂಸ್ ಮಾಡಬೇಕು ಅಂತ ನೀವು ಅವ್ರ ಹತ್ರ ಡಿಸ್ಕಸ್ ಮಾಡಬೇಕು. ಎಲ್ಲರಿಗೂ ಒಂದೇ ಆಗಲ್ಲ, ಆದರೆ ನಿಮ್ಮ ಇದಕ್ಕೆ ಸೆಟ್ಟಿಂಗ್ ಎಲ್ಲ ಚೇಂಜ್ ಇರುತ್ತೆ. ಈಗ ನಿಮ್ಮ ಕಲರ್ ಒಂಚೂರು ಬಿಳಿ ಇದ್ದರೆ ಹೀಗೆ ಸೆಟ್ಟಿಂಗ್ ಇರುತ್ತೆ, ಒಂಚೂರು ಮಧ್ಯದಲ್ಲಿದ್ದರೆ ಇದು ಸೆಟ್ಟಿಂಗ್ ಇರುತ್ತೆ, ನಿಮ್ಮ ಕೂದಲು ಒಂಚೂರು ದಪ್ಪ ಇದ್ದರೆ ಈ ಸೆಟ್ಟಿಂಗ್ ಇರುತ್ತೆ. ಸೊ ತುಂಬ ಅದರಲ್ಲಿ ವಿಧವಿಧಾಂತ ಸೆಟ್ಟಿಂಗ್ಗಳಿರ್ತವೆ. ಅದು ನಿಮ್ಮ ಡಾಕ್ಟ್ರಿಗೆ ಗೊತ್ತಿದ್ದು ಆ ಒಂದು ಪರ್ಟಿಕ್ಯುಲರ್ ಸೆಟ್ಟಿಂಗ್ಸಲ್ಲಿ ಇದು ಮಾಡಿದರೆ ತುಂಬ ಸೇಫ್ ಇದೆ. ಓಕೆ, ಇನ್ನು ಕೆಲವೊಂದು ಲೇಸರ್ ಟ್ರೀಟ್ಮೆಂಟ್ ಆದಮೇಲೆ ಕೆಲವೊಬ್ಬರು ಹೊರಗಡೆ ಹೋಗಬಾರ್ದು, ಸೂರ್ಯನ ಕಿರಣ ನೋಡಬಾರ್ದು ಅಂತಲೂ ಹೇಳ್ತಾರೆ. ಇದು ನಿಜವಾ ಹೇಗೆ? ಹೌದು. ಯಾಕಂದರೆ ಲೇಸರ್ ಟ್ರೀಟ್ಮೆಂಟ್ ಅಲ್ಲಿ ಏನಾಗುತ್ತೆ, ನಮ್ಮ ಸ್ಕಿನ್ ಇದು ಮೇನ್ ರೀಸನ್ ಏನಂತಂದರೆ ಒಂದು ಸೂರ್ಯನ ಕಿರಣದಿಂದ ನಾವು ಕಾಪಾಡ್ತಿರುತ್ತೆ ಮೆಲನಿನ್ ಅಂತದ್ದು. ನೀವು ಲೇಸರ್ ಮಾಡಿದಾಗ ಸ್ಕಿನ್ ಒಂಚೂರು ಕೆಂಪಾಗುತ್ತೆ.
ಕೆಂಪಾಗಿ ಅದರ ಮೇಲೆ ಸೂರ್ಯನ ಕಿರಣ ಬಂದರೆ ಅಲ್ಲಿ ಕಪ್ಪಾಗೋ ಚಾನ್ಸಸ್ ಒಂಚೂರು ಜಾಸ್ತಿ ಇರುತ್ತೆ. ಸೊ ಒಂದು 2-3 ದಿನ ನೀವು ಸೂರ್ಯನ ಕಿರಣ ಅದನ್ನು ಸನ್ಸ್ಕ್ರೀನ್ ಹಾಕೋಬೇಕು ಅಂತ ನಾವು ಫಸ್ಟ್ ಹೇಳ್ತೇವೆ. ಲೇಸರ್ ಆದಮೇಲೆ ಒಂದು 2-3 ದಿನ ಒಂಚೂರು ಜಾಗ್ರತೆ ಇರಬೇಕು, ಯಾಕಂದರೆ ನಿಮ್ಮ ಸ್ಕಿನ್ ಒಂಚೂರು ಸೆನ್ಸಿಟಿವ್ ಆಗಿರುತ್ತೆ. ಯಾಕಂತಂದರೆ ನೀವು ಒಂದು ಲೇಸರ್ ಅಂತ ಒಂದು ತುಂಬ ಎನರ್ಜಿಯುತವಾದದ್ದು. ನೀವು ಬರೀ ಅಲ್ಲಿ ಮಾತ್ರ ಟಾರ್ಗೆಟ್ ಮಾಡಿದ್ರು ಅದ್ರ ಪಕ್ಕ ಒಂಚೂರು ಸ್ವಲ್ಪ ರೆಡ್ನೆಸ್ ಇರುತ್ತೆ. ಅಲ್ಲಿ ನೀವು ಒಂದು 2 ದಿವಸ ನೋಡ್ಕೊಂಡ್ರೆ ಒಳ್ಳೆಯದು. ಏನು ಹಚ್ಕೋಬಾರ್ದು, ನೀವೇನು ಕ್ರೀಮ್ ಹಚ್ಕೋತಿದ್ರಿ, ಸೀರಮ್ ಹಚ್ಕೋತಿದ್ದೀರಾ ಅದನ್ನೆಲ್ಲ ಹಚ್ಕೋಬಾರ್ದು. ಯಾವ ರೀತಿಯ ಕೇರಿಂಗ್ ಇರಬೇಕಾಗತ್ತೆ ಆಮೇಲೆ ಅಂತ? ಸನ್ಸ್ಕ್ರೀನ್ ಹಚ್ಕೋಬೇಕು. ಸನ್ಸ್ಕ್ರೀನ್ ಅಂತಂದ್ರೂ ಎಲ್ಲರಿಗೂ ಸನ್ಸ್ಕ್ರೀನ್ ಬಗ್ಗೆ ಗೊತ್ತೇ ಇದೆ. ಸೊ ಸನ್ಸ್ಕ್ರೀನ್ ನೀವು ಎಷ್ಟು ಹಾಕೋತಿದ್ರು ಅದ್ರಿಂದ ಒಂಚೂರು ಜಾಸ್ತಿ ಹಾಕೋಬೇಕು. ದಿನಕ್ಕೆ 2 ಸತಿ ಸನ್ಸ್ಕ್ರೀನ್ ಹಾಕೋಬೇಕು. ಮುಖ ಕವರ್ ಮಾಡಿದರೆ ಇನ್ನೂ ಒಳ್ಳೆಯದು. ಮತ್ತು ನೀವು ಏನು ರಾತ್ರಿ ಏನಾದರೂ ಸೀರಮ್ ಹಚ್ಕೋತಿದ್ರಿ, ರೆಟಿನಾಯ್ಡ್ಸ್ ಹಚ್ಕೋತಿದ್ರಿ, ಹ್ಯಾಲುರಾನಿಕ್ ಆ್ಯಸಿಡ್ ಹಚ್ಕೋತಿದ್ದೀರಾ, ಅದು ಏನಾದರೂ ಹಚ್ಕೋತಿದ್ರೆ, ನಾರ್ಮಲ್ ಸೀರಮ್ ಹಚ್ಕೋತಿದ್ರೆ ಒಂದು 2-3 ದಿನ ಅದನ್ನು ಹಚ್ಚಬಾರ್ದು. ಏನಾದರೂ ತುಂಬ ಕೆಂಪಾಯಿತು, ತುಂಬ ಇದಾಯಿತು ಅಂತಂದರೆ ಕೂಡಲೇ ಡಾಕ್ಟರನ್ನು ಮೀಟ್ ಆಗಬೇಕು. ಓಕೆ. ಇನ್ನು ಕೆಲವೊಬ್ರು ಏನು ಹೇಳ್ತಾರೆ ಅಂದರೆ ಈ ಲೈಟ್ಗಳು, ಲೇಸರ್ ಲೈಟ್ ಇರ್ಬೋದು, ಇದೆಲ್ಲ ದುಷ್ಪರಿಣಾಮವನ್ನು ಬೀರುತ್ತೆ ಅಂತ. ಇದರಿಂದ ಏನಾದರೂ ಅಡ್ಡ ಪರಿಣಾಮಗಳು ಆಗುವಂಥ ಚಾನ್ಸಸ್ ಇದೆಯಾ? ಹೇಗೆ? ಅದನ್ನೇ ಹೇಳಿದಾಗ ಈಗ ಅದು ಟೆಕ್ನಾಲಜಿ ಬಂದೀಗ 40 ವರ್ಷ ಆಯಿತು. ನಮ್ಗೆ ಏನೇ ದುಷ್ಪರಿಣಾಮ ಇದ್ದರೂ ಅದು ನಮಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಅದನ್ನು ತಡೆಯೋಕ್ಕೂ ನಮಗೆ ಅದರದ ಬಗ್ಗೆ ಗೊತ್ತಾಗ್ಬಿಟ್ಟಿದೆ. ದುಷ್ಪರಿಣಾಮ ಇದ್ದೇ ಇರಲಿಲ್ಲ ಅಂತ ಹೇಳಲ್ಲ, ಇದ್ದಿತ್ತು ಮುಂಚೆ. ಆದರೆ ನಮಗದು ಯಾವ ಟೈಮಿಗೆ ದುಷ್ಪರಿಣಾಮ ಆಗುತ್ತೆ ಅದೆಲ್ಲ ಗೊತ್ತಾಗ್ಬಿಟ್ಟಿದೆ. ಈಗ ಪ್ರೆಸೆಂಟ್ಲಿ ಲೇಸರ್ ಎಷ್ಟು ಜಾಸ್ತಿ ಆಗಿಬಿಟ್ಟಿದೆ ಅಂತಂದರೆ ಯಾವುದೇ ದುಷ್ಪರಿಣಾಮ ಇಲ್ಲದೆ ಮಾಡಲಿಕ್ಕೂ ನಮ್ಗೆ ಈಗ ಡಾಕ್ಟರ್ಸಿಗೆ ಗೊತ್ತಾಗ್ಬಿಟ್ಟಿದೆ. ಅಂತಂದರೆ ಅದರಲ್ಲಿ ಈಗ ನೀವು ಎಲ್ಲರೂ ಲೇಸರ್ ಆಪ್ಟ್ ಮಾಡಿದರೆ ಅದು ಸೇಫ್ ಆಗಿ ತೆಗೆದುಬಿಟ್ರೆ ಮತ್ತೇನು ಪ್ರಾಬ್ಲಮ್ ಆಗೋದಿಲ್ಲ. ಬೇಸಿಕಲಿ ಅದು ಸೇಫ್. ಈಗ ನೀವು ಕೂದಲನ್ನು ಬೇರೆ ರೀತಿಯಿಂದ ತೆಗೆಯೋದಿದ್ರೆ ನಿಮ್ಗೆ ಗಾಯ ಆಗುತ್ತೆ, ನಿಮ್ಗೆ ಅದರಲ್ಲಿ ಸ್ಕಿನ್ ಇರಿಟೇಷನ್ ಆಗುತ್ತೆ, ನೋವಾಗುತ್ತೆ, ಇದಾಗುತ್ತೆ. ಆದರೆ ಬೇಸಿಕಲಿ ಇದು ಒಳ್ಳೆಯದಕ್ಕಿಂತನೂ ಸೇಫ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದು. ಓಕೆ. ಇನ್ನು ಲೇಸರ್ ಬಗ್ಗೆ ಮಾತಾಡಿದ್ವಿ. ಇನ್ನು ಹೈಡ್ರಾ ಫೇಶಿಯಲ್ ಬಗ್ಗೆ ಹೇಳೋದಾದರೆ, ಈ ಹೈಡ್ರಾ ಫೇಶಿಯಲ್ ಅಂದರೆ ಏನು ಅಂತ? ಹೈಡ್ರಾ ಫೇಶಿಯಲ್ ಅಂತಂದರೆ ನೀವು ಸಲೂನಲ್ಲಿ ಫೇಶಿಯಲ್ ಎಲ್ಲ ಮಾಡ್ತೀರಲ್ಲ, ಹಾಗೆ ಮೇಲೆ ಏನೋ ಒಂದು ನಿಮಗೆ ಚೆನ್ನಾಗಿ ಅನಿಸೋದು ಹಾಕಿ. ಹೈಡ್ರಾ ಅಂತಂದರೆ ನೀರಿಂದ ಹಾಕೋದು. ಬೇಸಿಕಲಿ ನಾವು ಯಾವುದೋ ಒಂದು ಕ್ಲೀನ್ಸರ್ ಹಿಡ್ಕೊಂಡು ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಮೇಲಿಂದ ಒಂದು ಪದರ ಇದೆಲ್ಲ ತೆಗಿತೇವೆ. ಹೈಡ್ರಾ ಫೇಶಿಯಲಲ್ಲಿ ಡೀಪ್ ಕ್ಲೀನಿಂಗ್ ಅಂತಂತಾರೆ. ಈ ಕಾರನ್ನು ಡೀಪಾಗಿ ವಾಶ್ ಮಾಡ್ತಾರೆ. ಒಳಗಿಂದ ನಿಮ್ಮ ಇದನ್ನು ಎಣ್ಣೆ ಅಂಶ ಇದಂಶ ಎಲ್ಲ ತೆಗೆದು ಅದನ್ನು ಮಾಡುವ ಹಾಗೆ. ಸೊ ಇದರಲ್ಲಿ ನೀವು ಒಂದು ಏನು ಅರ್ಥ ಮಾಡ್ಕೋಬೇಕಂತಂದರೆ, ಸ್ಕಿನ್ನಿಗೆ ನಾವು ಏನೂ ಮಾಡ್ತಾ ಇಲ್ಲ. ಸ್ಕಿನ್ನಿದು ಒಂದು ಪದರ ಅಥವಾ ಮೇಲಿಂದಿದು ಏನೂ ತೆಗಿತಾ ಇಲ್ಲ. ಏನೇನೋ ಆಲ್ರೆಡಿ ಕೂತಿದೆ, ಹೊರಗಡೆಯಿಂದ ಏನೋ ಕೂತಿದೆ ಅದನ್ನೆಲ್ಲ ತೆಗಿತೀವಿ. ಒಂದು ಟೈಪ್ ಡೀಪ್ ಕ್ಲೀನಿಂಗ್ ಟೈಪ್. ಸೊ ನಿಮ್ಮ ಹೈಡ್ರಾ ಫೇಶಿಯಲ್ ಮಾಡಿದಾಗ ನಿಮ್ಮ ಸ್ಕಿನ್ ತುಂಬಾ ಚೇಂಜ್ ಆಗೋದಂಥದ್ದಲ್ಲ. ಇವತ್ತು ನಾಳೆ ಏನೋ ಫಂಕ್ಷನ್ ಇದೆ, ಇವತ್ತು ನಿಮ್ಗೆ ಫುಲ್ ಇದು ಮಾಡಬೇಕು, ಅಷ್ಟೊತ್ತಿಗೆ ಒಂದು ಹೈಡ್ರಾ ಫೇಶಿಯಲ್ ಮಾಡ್ಕೊಂಡು ಹೋಗ್ಬೋದು ಹಾಗೆ. ಸೊ ಇಟ್ ಈಸ್ ಅ ಶಾರ್ಟ್ ಟರ್ಮ್ ಟ್ರೀಟ್ಮೆಂಟ್. ನಿಮ್ಮ ಸ್ಕಿನ್ನಿಗೆ ನಾನು ಬೇಸಿಕಲಿ ಹೇಳಿದಾಗೆ ಮೇನ್ ಫೌಂಡೇಶನಿಗೆ ಏನು ಮಾಡ್ತಾ ಇಲ್ಲ ನೀವು. ಈಗ ಡರ್ಮಟಾಲಜಿ ಮುಂಚೆ ಏನಾಗ್ತಿತ್ತು, ಬರೀ ಸ್ಕಿನ್ ಮಾತ್ರ ಅಂತ ಅಂದ್ಕೊತೀರಿ. ಈಗ ಫೌಂಡೇಶನ್ ಮೇಲೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಹೈಡ್ರಾ ಫೇಶಿಯಲ್ ಈಸ್ ಅ ವೆರಿ ಗುಡ್ ಟ್ರೀಟ್ಮೆಂಟ್, ಬಟ್ ಅದರದ್ದೇ ಆದ ಒಂಚೂರು ಲಿಮಿಟೇಷನ್ಸ್ ಇದಾವೆ. ಓಕೆ. ಇನ್ನು ಹೈಡ್ರಾ ಫೇಶಿಯಲ್ ಹಾಗೆಯೇ ಕೆಲವೊಂದು ಸಾಮಾನ್ಯ ಫೇಶಿಯಲ್ ಇರುತ್ತೆ. ಇದರ ನಡುವಿನ ವ್ಯತ್ಯಾಸಗಳು ಏನು? ಸಾಮಾನ್ಯ ಫೇಶಿಯಲ್ ಅಂತಂದರೆ ಅದರಲ್ಲಿ ಏನೋ ಹಾಕೋದು, ಅಂದರೆ ಈಗ ಸಲೂನ್ಗಳಲ್ಲಿ ಇದು ಮಾಡೋದಂತಂದರೆ ಏನೋ ಒಂದು ನಿಮ್ಮ ಎಣ್ಣೆ ರೀತಿ ಹಾಕೋದು, ಇದು ಹಾಕೋದು, ನಿಮಗೆ ಅದು ಚೆನ್ನಾಗಿ ಅನಿಸ್ಬೇಕು ಅಂತ ಹಾಕೋದು. ಅದರಲ್ಲಿ ತುಂಬ ಜಾಸ್ತಿ ಅಡ್ವಾಂಟೇಜ್ ಇಲ್ಲ, ಬಟ್ ಚೆನ್ನಾಗಿ ಅನಿಸುತ್ತೆ. ಇನ್ನೊಂದು ಹೇಳೋದು ಬೇಕಂದ್ರೆ ಕೆಮಿಕಲ್ ಪೀಲ್ಸ್ ಅಂತಂತಾರೆ. ಕೆಮಿಕಲ್ ಪೀಲ್ಸಲ್ಲಿ ನಾವು ಒಂದು ಥರದ ಆ್ಯಸಿಡ್ ಯೂಸ್ ಮಾಡ್ತೇವೆ. ಆ ಆ್ಯಸಿಡ್ ಹಾಕಿದಾಗ ಮೇಲಿನ ಪದರ ಒಂಚೂರು ಎಕ್ಸ್ಫೋಲಿಯೇಷನ್ ಅಂತಾರೆ. ಡೆಡ್ ಸ್ಕಿನ್ ಎಲ್ಲ ಹೋಗುತ್ತೆ, ಹೊಸ ಸ್ಕಿನ್ ಬರುತ್ತೆ. ಇದು ಕೆಮಿಕಲ್ ಪೀಲ್. ಹೈಡ್ರಾ ಫೇಶಿಯಲಲ್ಲಿ ಇದು ಡೆಡ್ ಸ್ಕಿನ್ ಹೋಗೋದು ಅಂತಲ್ಲ, ಅದರಲ್ಲಿ ಏನೇನು ನಿಮ್ಮ ಎಣ್ಣೆ ತುಂಬಿಕೊಂಡಿರೋದು ಇದು ಅದೆಲ್ಲ ಹೋಗುತ್ತೆ. ಸೊ ಹೈಡ್ರಾ ಫೇಶಿಯಲ್ ಇಸ್ ಅ ಶಾರ್ಟ್ ಟರ್ಮ್ ಪ್ರೊಸೆಸ್. ಈಗ ನಿಮಗೆ 1 ವಾರದಲ್ಲಿ ಫಂಕ್ಷನ್ ಇದೆ, 2 ವಾರದಲ್ಲಿ ಹೈಡ್ರಾ ಫೇಶಿಯಲ್ ಮಾಡೋದು ಒಳ್ಳೆಯದು. ಕೆಮಿಕಲ್ ಪೀಲ್ 2 ವಾರಕ್ಕೆ ಫಂಕ್ಷನ್ ಇದ್ದಾಗ ಮಾಡಬಾರ್ದು. ಯಾಕಂತಂದರೆ ಮೇಲಿನ ಸ್ಕಿನ್ ಹೋಗ್ಬಿಡುತ್ತೆ, ಅದಕ್ಕೆ ಮತ್ತೆ ಬಿಸಿಲಿಗೆ ಹೋಗಬಾರ್ದು, ಮತ್ತೆ ಇವೆಲ್ಲ ನೀವು ಜಾಗ್ರತೆ ಮಾಡ್ಕೋಬೇಕಾಗುತ್ತೆ. ಓಕೆ. ಇನ್ನೊಂದು ಫೇಶಿಯಲ್, ಸಾಮಾನ್ಯ ಫೇಶಿಯಲ್ ಇರ್ಬೋದು, ಇಲ್ಲ ಹೈಡ್ರಾ ಫೇಶಿಯಲ್ ಇರ್ಬೋದು. ಒಂದು ಫಂಕ್ಷನ್ ಇದೆ ಅಂತ ಆದರೆ ಅದಕ್ಕಿಂತ ಮುಂಚಿನ ದಿನ ಮಾಡಬೇಕಾ, ಇಲ್ಲ ಎಷ್ಟು ದಿನದ ಹಿಂದೆ ಮಾಡಿದರೆ? ಅಟ್ಲೀಸ್ಟ್ 1 ವಾರ ಮುಂಚೆ ಆದರೂ ಮಾಡಿದರೆ ಒಳ್ಳೆಯದು. ಫಂಕ್ಷನಿಂದ 2-3 ದಿನಕ್ಕೆ ಮುಂಚೆ ಏನು ಮಾಡಿಸದೇ ಇರೋದು ಒಳ್ಳೆಯದು. ಯಾಕಂತಂದರೆ ಏನಾದರೂ ಆದರೆ ಮತ್ತು ನಿಮ್ಮ ಮೇನ್ ಇಂಪಾರ್ಟೆಂಟ್ ದಿನ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಎಲ್ಲದಕ್ಕೂ ಗೊತ್ತಿಲ್ಲದೆ ಇರುವ ಕೆಲವೆಲ್ಲ ಸೈಡ್ ಎಫೆಕ್ಟ್ ಆಗ್ಬೋದು. ನೀವು ಏನೋ ಪ್ರಾಡಕ್ಟ್ಸ್ ಯೂಸ್ ಮಾಡಿದರೆ ಅಲರ್ಜಿ ಇರ್ತದೆ, ಅದೆಲ್ಲ ಗೊತ್ತಾಗೋದಿಲ್ಲ. ಸೊ ಅಟ್ಲೀಸ್ಟ್ ಒಂದು 3-4 ದಿನ ಮುಂಚೆ ಏನೇ ಮಾಡಿದ್ರು. ಪೀಲ್ ಅಂತೂ ನೀವು 2 ವಾರ ಅದಕ್ಕಿಂತ ಮುಂಚೆನೇ ಮಾಡಬೇಕು. ಅದರ 2 ವಾರ ಗ್ಯಾಪ್ ಇಡಲೇಬೇಕು. ಯಾಕಂತಂದರೆ ನಿಮಗೆ ಏನು ಹಾಕೋಬಾರ್ದು ಆ ಒಂದು ಕೆಮಿಕಲ್ ಪೀಲ್ ಮಾಡಿದಾಗ. ಯಾಕಂದ್ರೆ ಮೇಲಿನ ಲೇಯರ್ ಹೋಗಿರುತ್ತೆ, ಅದು ಬರೋಕ್ಕೆ ಒಂಚೂರು ಟೈಮ್ ಬೇಕಾಗುತ್ತೆ. ಓಕೆ. ಏನಿದು ಕೆಮಿಕಲ್ ಪೀಲ್ ಅಂದರೆ ಅಂತ?
ನೀವು ಬೇಸಿಕಲಿ ಯಾವುದಾದ್ರೂ ಒಂದು ರಾತ್ರಿ ಒಂದು ಸೀರಮ್ ಹಚ್ತಿದ್ರೆ, ಈಗ ಗ್ಲೈಕೋಲಿಕ್ ಆ್ಯಸಿಡ್, ಹೈಲೋನಿಕ್ ಆ್ಯಸಿಡ್, ಸ್ಯಾಲಿಸಿಲಿಕ್ ಆ್ಯಸಿಡ್ ಬೇಸ್ ಸೀರಮ್, ಈಗ ಎಲ್ಲರಿಗೂ ಗೊತ್ತೇ ಇರುತ್ತೆ, ಅದನ್ನೇನು ಜಾಸ್ತಿ ಹೇಳ್ಬೇಕಂತಿರಲ್ಲ. ಅದು ಹಾಕೊಳ್ಳೋ ಪರ್ಸೆಂಟೇಜು ಒಂದು 2% ಇರುತ್ತೆ, 1% ಇರುತ್ತೆ. ಯಾಕಂದರೆ ಅದು ಆ್ಯಸಿಡ್ ಏನು ಮಾಡುತ್ತೆ, ಹೋಗಿ ಆ್ಯಸಿಡ್ ಅಂದರೆ ಗೊತ್ತಿರುತ್ತೆ, ಅಲ್ಲಿ ಎಲ್ಲ ತೆಗೆದು ಬಿಡುತ್ತೆ. ಮೇಲಿಂದ ಒಂದು ಪದರ ಅಂದರೆ ಡೆಡ್ ಸ್ಕಿನ್ ಲೇಯರನ್ನು ಡೈಜೆಸ್ಟ್ ಮಾಡಿ ತೆಗೆದು ಬಿಡುತ್ತೆ, ಎಣ್ಣೆಯನ್ನು ಕಮ್ಮಿ ಮಾಡುತ್ತೆ. ಇದು ನಾರ್ಮಲ್ ಸೀರಮ್ ನೀವು 2% ಹಾಕಿದರೆ, ನಾವು ಕೆಮಿಕಲ್ ಪೀಲಲ್ಲಿ ಒಂದು 15-20% ಹಾಕ್ತೀವಿ. ಅಂದರೆ ತುಂಬ ಸ್ಟ್ರಾಂಗ್ ಆಗ್ತೀವಿ. ತುಂಬ ಸ್ಟ್ರಾಂಗನ್ನು ಒಂದು 5 ನಿಮಿಷ ಅಥವಾ 7 ನಿಮಿಷ ಇಟ್ಟು ಅದನ್ನು ವಾಶ್ ಮಾಡಿದರೆ ನಿಮ್ಮ ಸೂಪರ್ಫಿಷಿಯಲ್ ಸ್ಕಿನ್ ಎಲ್ಲ ಹೋಗ್ಬಿಡುತ್ತೆ, ಎಣ್ಣೆ ಅಂಶ ಹೋಗುತ್ತೆ, ನಿಮ್ಗೊಂದು ಗ್ಲೋ ಬರುತ್ತೆ, ನಿಮ್ಮ ಹೊಸ ಸ್ಕಿನ್ ಬಂದಾಗುತ್ತೆ. ಸೊ ಪ್ರತಿ ತಿಂಗಳು ಅಥವಾ 2 ತಿಂಗಳಿಗೆ ಒಂದ್ಸತಿ ಇದು ಮಾಡಿಸಿದ್ರೆ ನಿಮ್ಗೆ ಹೊಸ ಸ್ಕಿನ್ ಬಂದಾಗೆ ಒಳ್ಳೆ ಗ್ಲೋ ಬರುತ್ತೆ, ಎಣ್ಣೆ ಅಂಶ ಕಮ್ಮಿ ಆಗುತ್ತೆ. ಈಗ ಬೇಸಿಕಲಿ ಏನಾದರೂ ಪೊಲ್ಯೂಷನ್ ಎಲ್ಲ ಇಟ್ಕೊಂಡು ಮತ್ತು ಎಣ್ಣೆ ಅಂಶ ಬಂದು ನಮ್ಮದು ಸ್ಕಿನ್ ಒಂಚೂರು ಡಲ್ ಆಗ್ತಿರುತ್ತೆ. ಈ ಕೆಮಿಕಲ್ ಪೀಲ್ ಮಾಡೋದ್ರಿಂದ ಆ ಡಲ್ನೆಸ್ ಎಲ್ಲ ಹೋಗುತ್ತೆ. ಆದರೆ ಇದು ಯಾವತ್ತೂ ಡಾಕ್ಟರ್ ಇದ್ದಲ್ಲೇ ಮಾಡಬೇಕು. ಯಾಕಂತಂದರೆ ಇದನ್ನು ಒಂಚೂರು ಜಾಸ್ತಿ ಇಟ್ರಿ ಅಥವಾ ಕಮ್ಮಿ ಇಟ್ರಿ ಅದರದ್ದು ಎಫೆಕ್ಟ್ ಬರಲ್ಲ. ಇನ್ನೊಂದು ಏನಂತಂದರೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ ನೀವೇ ಮಾಡಿದರೆ. ಯಾಕಂದರೆ ಕೆಲವು ಸತಿ ಉರಿಯುತ್ತೆ, ನಿಮ್ಗೆ ಅದು ಗೊತ್ತಿರಬೇಕು, ಈ ಉರಿತಿದ್ರೆ ಏನು ಮಾಡಬೇಕು, ಅದು ಉರಿದ ಮೇಲೆ ಎಲ್ಲಾದ್ರೂ ರೆಡ್ನೆಸ್ ಆದರೆ ಏನು ಮಾಡಬೇಕು. ಇವೆಲ್ಲ ಡಾಕ್ಟರ್ ಹತ್ರನೇ ಮಾಡಿಸೋದು ಒಳ್ಳೆಯದು, ಬೇರೆ ಎಲ್ಲ ಮಾಡಿಸೋದಕ್ಕಿಂತ. ಓಕೆ, ಕೆಮಿಕಲ್ ಪೀಲ್ ಅಂದರೆ ಒಂದು ಆ್ಯಸಿಡ್ ಅಂತಲೂ ಹೇಳಿದರೆ, ಹಾಗಿದ್ರೆ ಇದರಿಂದಾಗಿ ಏನಾದರೂ ಚರ್ಮ ಸುಳಿಯುವಂಥ ಇಂಥ ಏನಾದರೂ ಪ್ರಾಬ್ಲಮ್ಸ್ ಆಗುತ್ತೆ? ಅದು ನಿಮ್ಗೆ ಅದು ಮಾಡೋಕ್ಕೆ ಗೊತ್ತಿಲ್ಲದಿದ್ರೆ ಚರ್ಮ ಸುಳಿಯುವಂಥ ಪ್ರಾಬ್ಲಮ್ಸ್ ಆಗ್ಬೋದು. ಈಗ ನೀವು 10 ನಿಮಿಷ ಇಡಬೇಕಾದದ್ದು ನೀವು 30 ನಿಮಿಷ ಇಟ್ಟರೆ ಚರ್ಮ ಸುಳಿಬೋದು. ಆ ಥರ ಕೆಲವು ಕಡೆ ನಿಮ್ಗೆ ಹಾಕಬಾರ್ದು ಅಂತ ಇರುತ್ತೆ, ಅಲ್ಲೆಲ್ಲ ಹಾಕಿದರೆ ನಿಮ್ಗೆ ಅದ್ರ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಇದನ್ನು ಯಾವತ್ತೂ ಡಾಕ್ಟರ್ ಒಬ್ಬ ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್ ಕ್ಲಿನಿಕಲ್ಲೇ ಮಾಡಿಸ್ಬೇಕು. ಮಾಡಿಸಿದ್ರೆ ಏನು ಅವ್ರಿಗೆ ಗೊತ್ತಿರುತ್ತೆ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ. ಇದು ಬೇಸಿಕಲಿ ಏನಂತಂದ್ರೆ ನಿಮ್ಮ ಹೊಸ ಸ್ಕಿನ್ ಚರ್ಮ ಬರುವ ಹಾಗೆ. ಓಕೆ, ಇದೊಂದು ಆ್ಯಸಿಡ್ ಆದರೆ ಅದು ಪದೇ ಪದೇ ಹಾಕ್ತಾ ಇದ್ರೆ ಇದರ ದುಷ್ಪರಿಣಾಮ ಏನಾದರೂ ಬೀರುತ್ತಾ ಹೇಗೆ ಅಂತ? ಪದೇ ಪದೇ ಅನ್ನೋದಂತಂದರೆ ನೀವು 1 ತಿಂಗಳಿಗೆ ಅಥವಾ 2 ತಿಂಗಳಿಗೆ ಒಂದ್ಸತಿ ಮಾಡುವಂಥದ್ದು. ಸೊ ಎಷ್ಟು ಡೆಡ್ ಸ್ಕಿನ್ ಬಂದಿರುತ್ತೆ, ಸೊ ಅದನ್ನು ಮಾಡ್ತಾ ಇದ್ರೆ ಏನು ತೊಂದರೆ ಇಲ್ಲ. ಯಾರು ಈಗ ನಾನು ನಾರ್ಮಲಾಗಿ ನಂಗೆ ಏನೂ ಇದಿಲ್ಲ ಅಂತಂದ್ರೂ ಮಾಡಿಸಲ್ಲ, ಏನೋ ಒಂದು ಇಂಡಿಕೇಶನ್ ಇಟ್ಕೊಂಡು ಮಾಡ್ತಾರೆ. ನಿಮ್ಗೆಲ್ಲಾದ್ರೂ ಮೊಡವೆ ಜಾಸ್ತಿ ಆಗ್ತಿದೆ, ಮೊಡವೆ ಜಾಸ್ತಿ ಹೇಗೆ ಆಗ್ತಿದೆ, ನೀವು ಚರ್ಮದಲ್ಲಿ ಎಣ್ಣೆ ಅಂಶ ಜಾಸ್ತಿ ಇದ್ದಾಗ ಮೊಡವೆ ಆಗುತ್ತೆ. ಸೊ ಅಷ್ಟು ಈಗ ಒಂದು 3-4 ಸತಿ ಮಾಡಿದರೆ ನಿಮ್ಮ ಎಣ್ಣೆ ಅಂಶ ಕಮ್ಮಿ ಆಗಿ ಮೊಡವೆನೂ ಕಮ್ಮಿ ಆಗುತ್ತೆ. ಅಥವಾ ನಿಮ್ಮ ಏನೋ ಇದರಲ್ಲಿ ಕಪ್ಪು ಕಲೆ ಇದೆ ಅಥವಾ ನಿಮ್ಮ ಡಲ್ ಆಗಿದೆ, ಟೋನ್ ಆ ಕಡೆ ಈ ಕಡೆ ಇದೆ, ಸೊ ಒಂದು 3-4 ಸತಿ ಮಾಡಿದಾಗ ಅದು ಸರಿ ಆಗುತ್ತೆ. ಆದರೆ ನೆಕ್ಸ್ಟ್ ನೀವು ಬಿಟ್ಟು ಬಿಡ್ಬೋದು. ಓಕೆ, ಯಾರು ಬೇಕಾದರೂ ಈ ಕೆಮಿಕಲ್ ಪೀಲನ್ನು ಮಾಡಿಸ್ಬೋದಾ ಹೇಗೆ ಅಂತ? ಏನೇನು ಇಂಡಿಕೇಶನ್ ಅಂತಂದರೆ, ಈಗ ಮೊಡವೆ ಜಾಸ್ತಿ ಇತ್ತು ಅಥವಾ ನಿಮಗೆ ಒಂಚೂರು ಗ್ಲೋ ಬೇಕು, ಇದು ಬೇಕು ಅಂತಂದರೆ ಮಾಡಿಸ್ಬೋದು. ಹಾಗೆ ಏನೂ ಇಲ್ಲ ಅಂತಂದ್ರೂ 1-2 ಸತಿ ಮಾಡಿಸ್ಬೋದು, ಆದರೆ ಪದೇ ಪದೇ ಮಾಡಿಸೋದೇನಾಗುತ್ತೆ. ಓಕೆ, ಈ ಕೆಮಿಕಲ್ ಪೀಲ್ ಮಾಡೋದ್ರಿಂದ ಮುಂಚಿನ ಸ್ಕಿನ್ಗಿಂತ ನಿಜವಾಗಿ ಕೂಡ ಗ್ಲೋ ಬರುತ್ತಲ್ಲ, ಯಾವ ರೀತಿಯ ವ್ಯತ್ಯಾಸಗಳು ಕಾಣಿಸ್ಕೊಳ್ಳುತ್ತೆ? ಕೆಮಿಕಲ್ ಪೀಲ್ ಇದರಿಂದ ನಾವು ತುಂಬ ವ್ಯತ್ಯಾಸ ನೋಡಿದ್ದೇವೆ. ಯಾಕಂತಂದರೆ ನಿಮ್ಮ ಒರಿಜಿನಲ್ ಸ್ಕಿನ್ ನೀವು ಮನೆ ಒಳಗೆ ಇದ್ದರೆ ನಿಮ್ಮ ಸ್ಕಿನ್ ನಿಜವಾಗ್ಲೂ ಗ್ಲೋ ಬರ್ತಿತ್ತೇನೋ. ಆದರೆ ಈಗ ಹೊರಗಡೆ ಎಲ್ಲ ಹೋಗಿ ನಿಮ್ಗೆ ತುಂಬ ಸೆಕೆ ಆಗುತ್ತೆ, ತುಂಬ ಎಣ್ಣೆ ಆಗುತ್ತೆ, ಪೊಲ್ಯೂಷನ್ ಇದೆ, ಅದಿದೆ, ತುಂಬ ಈಗ ಹೊರಗಡೆದು ತುಂಬ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ತುಂಬ ಇರೋಕ್ಕೋಸ್ಕರ ನೀವು ಕೆಮಿಕಲ್ ಪೀಲ್ ಮಾಡಿಸಿದ್ರೆ ಅದರದ್ದೆಲ್ಲ ಹೋಗಿ ಒಂದು ಹೊಸ ಗ್ಲೋ ಬಂದಾಗುತ್ತೆ. ಓಕೆ, ಈಗ ಕೆಮಿಕಲ್ ಪೀಲ್ ಮಾಡಿಸಿದ ನಂತರ ಯಾವ ರೀತಿಯ ಕೇರಿಂಗ್ ಇರಬೇಕಾಗತ್ತೆ? ಲೇಸರಲ್ಲಿ ನಾನು ಹೇಗೆ ಕೇರ್ ಹೇಳಿದ್ನೋ ಸೇಮ್ ಟು ಸೇಮ್ ಕೆಮಿಕಲ್ ಪೀಲಲ್ಲಿ ಇರಬೇಕು. ಯಾಕಂದರೆ ಲೇಸರಲ್ಲೂ ನಿಮ್ಮ ಮೇಲಿಂದು ಪದರ ಅಥವಾ ರೆಡ್ನೆಸ್ ಬರುತ್ತೆ, ಕೆಮಿಕಲ್ ಪೀಲಲ್ಲೂ ಮತ್ತು ನಿಮ್ಮ ಮೇಲಿಂದು ಒಂದು ಸ್ಕಿನ್ ಹೋಗೋ ಕಾರಣ ಅದರಲ್ಲೂ ಒಂಚೂರು ರೆಡ್ನೆಸ್ ಎದ್ದಿರ್ಬೋದು. ನೀವೇನೋ ಹಾಕೋತಿದ್ರೆ ಒಂದು 3-4 ದಿನ ಅದೇನೇನು ಸೀರಮ್ ಎಲ್ಲ ಹಾಕೋಬಾರ್ದು. ಸನ್ಸ್ಕ್ರೀನ್ ಅಂತೂ ಹಾಕಲೇಬೇಕು, ದಿನಕ್ಕೆ 2 ಸತಿ ಮುಖ ಕವರ್ ಮಾಡ್ಕೊಂಡು ಹೋಗಬೇಕು. ನಮ್ದು ಇಷ್ಟು ಇದರಲ್ಲಿ ಒಂದು ಅಂತಂದರೆ ಮುಂಚೆ ಕಾಲದಲ್ಲಿ ಸೂರ್ಯನ ಬೆಳಕು ಒಳ್ಳೆಯದು ಅಂತ, ಅದು ದೇಹಕ್ಕೆ ಒಳ್ಳೆಯದು, ಆದರೆ ಸ್ಕಿನ್ನಿಗೆ ಒಂಚೂರು ಕೆಟ್ಟದ್ದು ಅಂತ ಹೇಳ್ಬೋದು. ಓಕೆ, ಇನ್ನೊಂದು ಚಿಕಿತ್ಸೆ ಅಂದರೆ ಬೋಟಾಕ್ಸ್. ಈ ಬೋಟಾಕ್ಸ್ ಅಂದರೆ ಏನು ಅಂತೇಳಿ? ಬೋಟಾಕ್ಸ್ ಅಂತಂದರೆ ಹೆಸರು ಬಂದದ್ದು ಬೊಟುಲಿನಮ್ ಟಾಕ್ಸಿನ್ ಅಂತ. ಅದು ಬೊಟುಲಿನಮ್ ಟಾಕ್ಸಿನ್ ಅಂತಂದರೆ ಬೇಸಿಕಲಿ ವಿಷ. ಆದರೆ ಆ ವಿಷವನ್ನು ನಾವು ಏನು ಮಾಡ್ಕೊಂಡಿದ್ದೇವೆ ಅಂತಂದರೆ ಕರೆಕ್ಟಾಗಿ ನಮ್ಗೆ ಬೇಕಾದ ರೀತಿಯಲ್ಲಿ ಹಾಕಿದರೆ ಅದು ನಮಗೆ ಒಳ್ಳೆ ಎಫೆಕ್ಟ್ ಬರ್ತದೆ ಅಂತ. ಇದು ನಮಗೆ ಆಕಸ್ಮಿಕವಾಗಿ ಗೊತ್ತಾಗುವಂಥದ್ದು. ಇದೆಲ್ಲ ನಾನು ಏನು ಹೇಳ್ತಿದ್ದೆ ಅವೆಲ್ಲ 100 ವರ್ಷ ಹಿಂದೆ ಕಂಡುಹಿಡಿದು. ಈಗ ಒಂದು 50 ವರ್ಷ ಹಿಂದೆ ಅಮೆರಿಕಾದಲ್ಲಿ ಮಾಡಿದರೆ 20 ವರ್ಷದಿಂದ ಇಂಡಿಯಾದಲ್ಲಿ ತುಂಬ ಮಾಡ್ತಿದ್ದಾರೆ. ಸೊ ಎಲ್ಲರಿಗೂ ನಾವು ಏನು ಮಾಡ್ತಿದ್ದೇವೆ ಅಂತ ಗೊತ್ತು. ಸೊ ಅದರಲ್ಲಿ ಟಾಕ್ಸಿನ್ ಅಂತ ಬಂದಿದೆ ಅಂತಂದ್ರೆ ಅದು ಡೇಂಜರ್ ಅಂತ ಏನೂ ಅಲ್ಲ. ಅದರದ್ದು ನಮಗೆ ಅದು ಏನು
ಒಳ್ಳೇದಾಗುತ್ತೆ ಏನು ಕೆಟ್ಟದಾಗುತ್ತೆ ಎಲ್ಲ ಗೊತ್ತಿದ್ದೇ ಮಾಡುವಂಥದ್ದು. ಏನಾಗುತ್ತೆ ಅಂತಂದರೆ ನಮ್ಮ ಚರ್ಮದಲ್ಲಿ ಹೋಗ್ತಾ ಹೋಗ್ತಾ ಈಗ 10, 15, 20 ವರ್ಷದವರೆಗೆ ನಿಮ್ಮ ಚರ್ಮ ಒಂಚೂರು ಫುಲ್ಲು ಇದರಲ್ಲಿ ರಿಂಕಲ್ಸ್ ಬರಲ್ಲ, ಏನು ಲೈನ್ಸ್ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಹೋಗ್ತಾ 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 ಈ ಬಿಸಿಲಿಂದ ಎಲ್ಲ ನಾನು ಇದೆಲ್ಲ ಮಾಡ್ದೆ, ಒಂದು 40 ವರ್ಷದವರಿಗೆ ತುಂಬ ರಿಂಕಲ್ಸ್ ಎಲ್ಲ ಬರೋಕ್ಕೆ ಶುರು ಆಗುತ್ತೆ. ರಿಂಕಲ್ಸ್ ಹೇಗೆ ಬರುತ್ತೆ ಅಂತಂದರೆ ನಮ್ಮ ಮುಖದಲ್ಲಿ ಒಂದು 40 ಮಸಲ್ಗಳಿರ್ತವೆ. ಅದು ಪ್ರತಿ ಸತಿ ಮಸಲ್ಗಳು ಆ್ಯಕ್ಟ್ ಆಗಿ ಅದು ಮಾಡ್ತಾ, ನೀವು ನೆಗಾಡ್ತಾ ಮಾತಾಡ್ತಾ ಇದು ಮಾಡ್ತಾ, ಹಿಂಗೆ ಸಿಟ್ಟು ಬಂದರೆ ಸಿಟ್ಟು ಮಾಡ್ತೀರಾ, ಇದು ಮಾಡ್ತೀರಾ, ಇಲ್ಲಿ ಲೈನ್ ಬರೋಕ್ಕೆ ಶುರುವಾಗುತ್ತೆ. ಈ ಬೊಟಾಕ್ಸ್ ತಗೊಂಡು ಅಲ್ಲಿಗೆ ಹಾಕಿದಾಗ ಏನು ಮಸಲ್ ಇರುತ್ತೆ, ಸ್ನಾಯುಗಳಿರ್ತವೆ, ಅವೆಲ್ಲ ರಿಲ್ಯಾಕ್ಸ್ ಆಗಿಬಿಡುತ್ತೆ. ರಿಲ್ಯಾಕ್ಸ್ ಆದಾಗ ಆ ಒಂದು ಲೈನ್ ಬರುವಂಥದ್ದು ಹೋಗ್ಬಿಡುತ್ತೆ. ಸೊ ನಿಮ್ಮ ಎಲ್ಲೇ ಲೈನ್ ಇದ್ದರೆ ಅಲ್ಲಿ ಬೊಟಾಕ್ಸ್ ಹಾಕಿದರೆ ಈ ಲೈನ್ಸ್ ಎಲ್ಲ ಹೋಗ್ಬಿಡುತ್ತೆ. ಈಗ ಫಿಲ್ಮ್ ಆ್ಯಕ್ಟರ್ಸ್ ಎಲ್ಲ 50 ವರ್ಷ 60 ವರ್ಷದವರು ಕಾಣಲ್ಲ ಅಂತಾರಲ್ಲ, ಮೋಸ್ಟ್ಲಿ ಎಲ್ಲರೂ ಬೊಟಾಕ್ಸ್ ಮಾಡ್ಕೊಂಡಿರ್ತಾರೆ, ಮತ್ತು 25 ವರ್ಷದವರು ಕಾಣುತ್ತಾರೆ. ಇವಾಗ ಬೊಟಾಕ್ಸ್ ಹಾಗೇನೆ ಫಿಲ್ಲರ್, ಇದರ ನಡುವಿನ ವ್ಯತ್ಯಾಸಗಳು ಏನು ಅಂತೇಳಿ? ಬೊಟಾಕ್ಸ್ ಅಂತಂದರೆ ನಮ್ಮ ಏನು ರಿಂಕಲ್ಸ್ ಇರುತ್ತೆ ಅದನ್ನು ತೆಗಿಯೋಕ್ಕೆ ನಾವು ಯೂಸ್ ಮಾಡೋದು ಬೊಟಾಕ್ಸ್. ಅದು ಬೇಸಿಕಲಿ ಮಸಲನ್ನು ರಿಲ್ಯಾಕ್ಸ್ ಮಾಡಿ ಒಂದೊಂದು ಸ್ಮೂತಾಗಿ ಕೊಡುವಂಥದ್ದು ಬೊಟಾಕ್ಸ್. ಫಿಲ್ಲರ್ ಅಂತಂದರೆ ನಮ್ಮ ಮುಖ ಏನಿರುತ್ತೆ ಅಲ್ಲಿ ನಿಮ್ಮ ಎಲ್ಲಾದರೂ ಗುಳಿ ಬಿದ್ದಿದೆ ಅಥವಾ ನಿಮ್ಮ ಅದರಲ್ಲಿ ಒಂದು ಜಾಗದಲ್ಲಿ, ಈಗ ಕಣ್ಣಲ್ಲಿ ಕಪ್ಪಾಗಿರುತ್ತೆ ಅಥವಾ ಕಣ್ಣು ಗುಳಿ ಬರುತ್ತೆ ಅಂತಂತಾರೆ, ಒಳಗೆ ಹೋಗಿರುವ ಟೈಮ್ ಇದ್ದಿದ್ರೆ ಅಲ್ಲಿ ನಾವು ಫಿಲ್ಲರ್ ಹಾಕಿ ಅದನ್ನು ಫಿಲ್ ಮಾಡುವಂಥದ್ದು. ಫಿಲ್ಲರ್ ಅಂತಂದರೆ ಫಿಲ್ ಮಾಡುವಂಥದ್ದು. ಈಗ ಏನಾದರೂ ಒಂದು ಸಬ್ಸ್ಟೆನ್ಸ್ ಹಾಕಿ ಫಿಲ್ ಮಾಡ್ತೇವಲ್ಲ, ಹಾಗೆ ಹೈಲೋರಾನಿಕ್ ಆ್ಯಸಿಡ್ ಹಾಕಿ ಫಿಲ್ ಮಾಡೋದಕ್ಕೆ ಫಿಲ್ಲರ್ಸ್ ಅಂತ ಕರೀತಾರೆ. ಈಗ ಒಂದು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪ್ರಕಾರ ಹೇಳೋದಿದ್ರೆ ಒಂದು ಫೀಮೇಲ್ ಫೇಸ್ ಹೀಗಿರಬೇಕು, ಒಂದು ಮೇಲ್ ಫೇಸ್ ಹೀಗಿರಬೇಕು ಅಂತ ಒಂದು ಕೆಲವೆಲ್ಲ ಮಾರ್ಕಿಂಗ್ ಇರ್ತವೆ. ಹಾಗೆಲ್ಲರೂ ಇಲ್ಲ ಅಂತಂದರೆ ಇದು ದೊಡ್ಡದಿರಬಲ್ಲಿ ಇಲ್ಲಿ ಜಾಸ್ತಿ ಇರಬೇಕು, ಇಲ್ಲಿ ಕಮ್ಮಿ ಇರಬೇಕು ಅಂತ. ಇಲ್ಲಿ ಕೆಲವರಿಗೆಲ್ಲ ಹೋಗ್ತಾ 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 ಫೇಶಿಯಲ್ ಫ್ಯಾಟ್ ಅಂತ ಇರುತ್ತಲ್ಲ, ಅದು ಲಾಸ್ ಆಗುತ್ತೆ. ಫೇಶಿಯಲ್ ಫ್ಯಾಟ್ ಲಾಸ್ ಆದಾಗ ನಾವು ಹೋಗಿ ಫಿಲ್ಲರ್ ಹಾಕಿದರೆ ಅದು ನಿಮ್ಮ ಒಂದು ಟೈಪ್ ಯಂಗ್ ಫೇಸ್ ಆಗಿ ಕಾಣುತ್ತೆ. ಅದಕ್ಕೆ ಫಿಲ್ಲರ್ಸ್ ಅಂತ ಕರೀತಾರೆ. ಈ ಬೊಟಾಕ್ಸ್ ಮತ್ತು ಫಿಲ್ಲರ್ಸ್ ಅಂತದ್ದು ಇತ್ತೀಚೆಗೆ ತುಂಬ ಫೇಮಸ್ ಆಗಿರುವಂಥದ್ದು. ಮುಂಚೆ ಯಾರೂ ಅದರ ಮುಖದಲ್ಲಿ ಒಳಗಡೆ ಚೇಂಜ್ ಮಾಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ, ಬರೀ ಸ್ಕಿನ್ ಮಾತ್ರ ಸಾಕು, ಇದು ಮಾತ್ರ. ಈಗ ನಮ್ಗೇನು ಗೊತ್ತಾಗಿದೆ ಅಂತಂದರೆ, ನೀವು ಕೆಳಗಿಂದ ಬೇಸ್ ಸರಿ ಮಾಡದೆ ಮೇಲಿದ್ದು ನಿಮ್ಗೆ ಅಷ್ಟು ಚೆನ್ನಾಗಿ ಮಾಡೋಕ್ಕಾಗಲ್ಲ. ಸೊ ಬೊಟಾಕ್ಸ್ ಮತ್ತು ಫಿಲ್ಲರ್ಸ್ ಮಾಡಿ ಮತ್ತು ಉಳಿದವೆಲ್ಲ ಇದು ಮಾಡ್ತಾರೆ. ಓಕೆ, ಇದು ಎಷ್ಟು ಪರಿಣಾಮಕಾರಿಯಾಗುತ್ತೆ, ಎಷ್ಟು ದಿನಗಳವರೆಗೆ ಬರುತ್ತೆ? ಬೊಟಾಕ್ಸ್ ಅನ್ನೋದು ನಾನು ಹೇಳಿದಾಗ ಅದು ಒಂದು ವಿಷ ಟೈಪ್ ಅಂತಂದಲ್ಲ, ಅದು ಹೋಗಿ ನಿಮ್ಮ ಮಸಲ್ಸನ್ನು ರಿಲ್ಯಾಕ್ಸ್ ಮಾಡುತ್ತೆ. ಆದರೆ ಆ ರಿಲ್ಯಾಕ್ಸೇಷನು ಒಂದು ವರ್ಷದಿಂದ 2 ವರ್ಷದವರೆಗೆ ಇರುತ್ತೆ. ಮತ್ತೆ ನೆಕ್ಸ್ಟ್ ಟೈಮ್ ಇನ್ನೊಂದು ಸತಿ 2 ವರ್ಷಕ್ಕೆ ಇನ್ನೊಂದು ಸತಿ ಮಾಡಬೇಕಾಗುತ್ತೆ. ಆದರೆ ಪ್ರತಿ ಸತಿ ಮಾಡಿದಾಗಲೂ ನಿಮಗೆ ಡೋಸ್ ಕಮ್ಮಿ ಬೇಗಳ್ತಾ ಹೋಗುತ್ತೆ. ಸೊ ಒಂದು ಸತಿ ತುಂಬ ಒಂದು 3-4 ಸತಿ ಮಾಡಿದ್ಮೇಲೆ ನಿಮ್ಗೆ ಸ್ವಲ್ಪ ಡೋಸಲ್ಲೂ ನಿಮ್ಗೆ ಅಷ್ಟು ಇಂಪ್ರೂವ್ಮೆಂಟ್ ಸಿಗುತ್ತೆ. ಈ ಫಿಲ್ಲರ್ ಅನ್ನೋದು ಅಷ್ಟೇ. ಫಿಲ್ಲರ್ ಅಂತಂದರೆ ಹೈಲೋರಾನಿಕ್ ಆ್ಯಸಿಡ್ ಅಂತ ನಾವು ಏನು ಯೂಸ್ ಮಾಡುತ್ತೆ, ಅದ್ರಲ್ಲಿ ಫಿಲ್ ಮಾಡೋದು ಅಂತಂದರೆ ನೀರು ಎಳ್ಕೊಳ್ಳೋದು. ಬೇಸಿಕಲಿ ನೀರು ಎಳ್ಕೊಳ್ಳೋದು. ನಾವಿಲ್ಲಿ ಕಣ್ಣ ಹತ್ರ ನಿಮ್ಮದು ಎಲ್ಲಾದರೂ ಒಂಚೂರು ಗುಳಿ ಇದ್ದರೆ ಅಲ್ಲಿಗೆ ನಾವು ಫಿಲ್ಲರ್ ಹಾಕಿದಾಗ ಅಲ್ಲಿ ನೀರು ಎಳ್ಕೊಂಡು ಅದು ಒಂಚೂರು ದಪ್ಪ ಆಗುತ್ತೆ. ಹೋಗ್ತಾ ಹೋಗ್ತಾ ಒಂದು ವರ್ಷಕ್ಕೆ 2 ವರ್ಷಕ್ಕೆ ಅದು ನೀರು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಯಾವುದು ಪರ್ಮನೆಂಟ್ ಅಲ್ಲ, ಆದರೆ ನೆಕ್ಸ್ಟ್ ಟೈಮ್ ಮಾಡಿದಾಗ ನಿಮ್ಗೆ ಒಂಚೂರು ಕಮ್ಮಿ ಬೀಳ್ತಾ ಹೋಗುತ್ತೆ. ಓಕೆ, ಬೊಟಾಕ್ಸ್ ಅಂದರೆ ವಿಷ ಅಂತ ಅವಾಗಿಂದ ಹೇಳಿದ್ರಿ. ಹಾಗಿದ್ರೆ ಇದು ಕೂಡ ನಿಜವಾಗಿ ಕೂಡ ಸೇಫಾ? ಇದರಿಂದ ದುಷ್ಪರಿಣಾಮ ಏನಾದರೂ ಬೀಳುತ್ತಾ ಹೇಗೆ? ಎಲ್ಲ ಸ್ಕಿನ್ ಪ್ರಾಬ್ಲಮ್ಸಿಂದನೂ ದುಷ್ಪರಿಣಾಮ ಆಗುತ್ತೆ, ಆಗದೇ ಇಲ್ಲ ಅಂತ ಯಾವುದೂ ಇಲ್ಲ. ಆದರೆ ನೀವು ಒಬ್ಬ ಕ್ವಾಲಿಫೈಡ್ ಡರ್ಮಾಟೊಲಜಿಸ್ಟ್ ಹತ್ರ ಹೋದರೆ ಅವ್ರು ಯಾವುದೇ ದುಷ್ಪರಿಣಾಮ ಇಲ್ಲದೆ ಅವ್ರು ಮಾಡ್ತಾರೆ. ವಿಷ ಅನ್ನೋದು ಅದು ಬೊಟಾಕ್ಸಲ್ಲಿ ಅಂದರೆ ಹೆಸರಲ್ಲಿ ಬೊಟುಲಿನಮ್ ಟಾಕ್ಸಿನ್ ಅಂತಿದೆ. ಆದರೆ ನಾವು ಏನು ಅದನ್ನು ಯೂಸ್ ಮಾಡೋ ರೀತಿ ಇದೆ, ಏನು ಮಾಡೋದಿದ್ರೆ ಅದು ತುಂಬಾ ಸೇಫ್ ಇದೆ. ಯಾರಿಗೂ ಸೈಡ್ ಎಫೆಕ್ಟ್, ಯಾರಿಗೂ ಏನೂ ಇದಾಗಲ್ಲ. ಮತ್ತು ಇಲ್ಲಾಂದರೆ ಆದರೂ ಅದು 3-4 ತಿಂಗಳು ಇರೋದು ಅಷ್ಟೇ, ಒಂದು ವರ್ಷ ಇರೋದು, ಅದಕ್ಕಿಂತ ಜಾಸ್ತಿ ಇರೋದು ಇಲ್ಲ. ಆದರೆ ನಾವು ಏನು ನೋಡಿದ್ದೇವೆ ಅಂತಂದರೆ, ನಾವು ಒಂದು ಸತಿ ಎಲ್ಲರೂ ಬೊಟಾಕ್ಸ್ ಹಾಕಿದರೆ ಅವ್ರ ಫೇಸ್ ಅವ್ರಿಗೆ ಇಷ್ಟ ಆಗುತ್ತೆ ಅಂದರೆ ಮತ್ತೆ ಬರ್ತಾರೆ. ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ನಾವು ಏನು ಹೇಳ್ತೀವಿ, ಅದಕ್ಕೆ ಯಾವತ್ತು ಕ್ವಾಲಿಫೈಡ್ ಡರ್ಮಾಟೊಲಜಿಸ್ಟ್ ಹತ್ರ ಯಾಕೆ ಹೋಗಬೇಕು ಅಂತಂದರೆ ಅವ್ರು ಏನು ಮಾಡ್ತಿದ್ದಾರೆ ಅಂತ ಗೊತ್ತಿರೋದು ತುಂಬ ಇಂಪಾರ್ಟೆಂಟ್. ಅದು ಏನು ಅದು ಹೇಗೆ ಮಾಡಿದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ, ಎಷ್ಟು ಸೇಫ್ ಡೋಸು, ಎಷ್ಟು ಇದು ಎಲ್ಲ ಗೊತ್ತಿದ್ದವ್ರ ಹತ್ರನೇ ಮಾಡಿಸ್ಬೇಕು. ಓಕೆ, ಇನ್ನು ಚರ್ಮದ ಆರೈಕೆಯ ಬಗ್ಗೆ ಹೇಳೋದಾದರೆ ನಮ್ಮ ಒಂದು ದೈನಂದಿನ ಚರ್ಮದ ರುಟೀನ್ ಯಾವ ರೀತಿಯಾಗಿರಬೇಕಾಗುತ್ತೆ? ಚರ್ಮದ ದೈನಂದಿನ ಆರೈಕೆ ಅಂತಂದರೆ ಫಸ್ಟ್ ಆಫ್ ಆಲ್ ಈಗ ಎಲ್ಲ ನೀವು 10-15 ಬೇಕಾದ್ರೆ ಹಾಕೋಬೋದು. ಆದರೆ ಮೇಯ್ನ್ ಬೇಕಾಗಿರೋದು ಅಂದರೆ ಸನ್ಸ್ಕ್ರೀನ್ ಇಲ್ಲದೆ ಮತ್ತು ಯಾವುದೂ ಇದು ವರ್ಕ್ ಆಗಲ್ಲ. ಯಾಕಂತಂದರೆ ನಾವು ಈಗ ಏನು ನೋಡಿದ್ದೇವೆ ಅಂತಂದರೆ, ಒಂದು 50 ವರ್ಷದ ಸ್ಟಡೀಸ್ ಏನು ನೋಡಿದ್ದೇನೆ ಅಂತಂದರೆ, ಡೈಲಿ
ಎಲ್ಲಿ ನಿಮ್ಮ ಬಿಸಿಲು ತಾಗಿ 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 ಒಳಗಿಂದು ಬೇಸ್ ಕೊಲಾಜನ್ ಅಂತ ಏನಂತಾರಲ್ಲ ಅದು ಮೆಲ್ಲ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಅದು ಡ್ಯಾಮೇಜ್ ಆಗ್ತಾ ಹೋದಾಗ ಈಗ ತುಂಬ ಹೇಳ್ತಾರೆ ಸನ್ಸ್ಕ್ರೀನ್ದು ಸೂರ್ಯನ ಬೀಳಲಿಕ್ಕೆ ಹೋದರೆ ಕಪ್ಪಾಗ್ತಾರೆ ಅಂತ. ಕಪ್ಪಾಗೋದು ಒಂದು ರೀತಿ ಆದರೆ ಅದು ತುಂಬ ಸಣ್ಣ ಮೆಟ್ರಿಕ್ ಅದು. ಅದಕ್ಕಿಂತ ಮೇನ್ ಜಾಸ್ತಿ ಆಗೋದು ಅಂದರೆ ಕೊಲಾಜನ್ ಹೋಗ್ತಾ ಇರುತ್ತೆ. ಆ ಕೊಲಾಜನ್ ಹೋದಾಗ ನಮ್ಮ ಬೇಸ್ ವೀಕ್ ಆಗುತ್ತೆ. ಬೇಸ್ ವೀಕ್ ಆದಾಗ ನಿಮ್ಮ ಚರ್ಮ ಮೇಲೆ ಗಟ್ಟಿಯಾಗಿ ಉಳಿಯಲ್ಲ, ಅದು ಏಜ್ಡ್ ಆಗಿ ಕಾಣುತ್ತೆ. ಫಸ್ಟ್ ಆಫ್ ಆಲ್ ಏಜಿಂಗಿದು ಮೇನ್ ರೀಸನ್ ಅಂತಂದರೆ ಕ್ರಾನಿಕ್ ಸನ್ ಎಕ್ಸ್ಪೋಜರ್. ನೀವು ಎಷ್ಟು ವರ್ಷ ಹೊರಗಡೆ ಕೆಲಸ ಮಾಡಿದಿರಿ, ಹೊರಗಡೆ ನೀವು ಎಷ್ಟು ವರ್ಷ ಸೂರ್ಯನ ಬೆಳಕಿಗೆ ನೀವು ಇದಾಗಿದ್ದೀರಿ. ಸೊ ಎಲ್ಲೋ ಒಂದು ಕಡೆ ನೋಡಿ ಯಾರೋ ಒಬ್ರು ಕೆಲಸಕ್ಕೆ, ಈಗ ನೀವು ಮೀಡಿಯಾ ಇದ್ದಿದ್ರೆ ಒಳಗಿರ್ತೀರಿ, ಅಂದರೆ ನ್ಯೂಸ್ ರಿಪೋರ್ಟರ್ ಒಳಗಿರ್ತೀರಿ ಅಂತ ಅಂದ್ಕೊಳ್ಳಿ. ನೀವು 40 ವರ್ಷ ಒಳಗಿನ ಕೆಲಸ ಮಾಡ್ತೀರಿ, ಅಥವಾ ಯಾರೋ ಒಬ್ಬರು ರೈತ 40 ವರ್ಷ ಹೊರಗಿನ ಕೆಲಸ ಮಾಡ್ತೀರಿ. ನೀವು 60 ವರ್ಷಕ್ಕೆ ನೋಡಿದರೆ ಡಿಫ್ರೆನ್ಸ್ ಕಾಣುತ್ತೆ, ಏಜಿಂಗ್ ಡಿಫ್ರೆನ್ಸ್ ಕಾಣುತ್ತೆ. ಏನು ಏಜ್ ಅಂತಂದರೆ ಬೇಸಿಕಲಿ ಎಷ್ಟು ಸೂರ್ಯನ ಕಿರಣ ನಿಮ್ಮ ಮೇಲೆ ಬಿದ್ದಿದೆ ಅಂತ. ಅದಕ್ಕೆ ಈಗ ಏನು ಮಾಡಿದ್ದಾರೆ ಅಂತಂದರೆ ಸಣ್ಣ ಮಕ್ಕಳಿಗೂ ಗೊತ್ತು. ಈಗ ಮೊನ್ನೆ 14-15 ವರ್ಷದವರೇ ಬರ್ತಾರೆ ನಂಗೆ ಸನ್ಸ್ಕ್ರೀನ್ ಬೇಕು ಅಂತ. ಈಗ ಇನ್ಸ್ಟಾಗ್ರಾಮಲ್ಲಿ ಅಷ್ಟು ಫೇಮಸ್ ಆಗಿಬಿಟ್ಟಿದೆ, ಅದರದ್ದು ಯೂಸು ಗೊತ್ತಾಗಿದೆ. ಸೊ ಒಂದು ಏನಂತಂದರೆ ಸೂರ್ಯನ ಕಿರಣದಿಂದ ಬಚಾವಾಗಬೇಕು, ಅದಕ್ಕೆ ನಾವು ಸನ್ಸ್ಕ್ರೀನ್ ಅಂತೂ ಡೈಲಿ ಹಾಕಲೇಬೇಕು. ಇನ್ನೊಂದು ಏನು ಮಾಡಬಾರ್ದು ಅಂತಂದರೆ ಎಲ್ಲದಕ್ಕೂ ಅದರದ್ದೇ ಆದ ಒಂದು ಇಂಪಾರ್ಟೆನ್ಸ್ ಇರುತ್ತೆ. 10 ಕ್ರೀಮ್ ಹಚ್ಕೊಂಡ್ರೆ ಅದು ಒಳಗೆ ಹೋಗಲ್ಲ, ಎಷ್ಟು ಜಾಸ್ತಿ ಹಾಕಿದರೆ ಅಂತ ಅದು ಆಗಲ್ಲ. ಎಷ್ಟು ಒಳ್ಳೆಯದು, ಎಷ್ಟು ಕಮ್ಮಿ, ಎಷ್ಟು ಯಾವುದು ಇಂಪಾರ್ಟೆಂಟ್ ಇರೋದು ಅದು ಮಾತ್ರ ಹಾಕೊಂಡದ್ದು ಮಾತ್ರ ಯೂಸ್. ಯಾಕಂದರೆ ನೀವೇ ಸ್ಕಿನ್ ನೋಡಿ, ಸ್ಕಿನ್ ಇರೋದು 0.5 ಸೆಂಟಿಮೀಟರ್ ಅಂತ ಕರೀತೀವಿ, ತುಂಬ ಸಣ್ಣದು ಈ ಏರಿಯಾ. ಅದರಲ್ಲಿ ನೀವು 10 ಕ್ರೀಮ್ ಹಾಕಿದರೆ ಅದು ಒಳಗೆ ಹೋಗೋದೇ ಇಲ್ಲ. ಎಲ್ಲೋ ಒಂದು ಕಡೆ ಟಿ ವಿ ಆ್ಯಡಲ್ಲಿ ತೋರಿಸ್ತಾರೆ ಅಂತಂದರೆ ಅದು ನಿಮಗೆ ಎಫೆಕ್ಟ್ ಆಗ್ತಿದೆ ಅಂತಲ್ಲ, ನಿಮ್ಗೊಂದು ಫೀಲಿಂಗ್ ಬರುತ್ತೆ ಓ ಎಫೆಕ್ಟ್ ಆಗ್ತಿದೆ ಅಂತ, ಆದರೆ ನಿಜವಾಗ್ಲೂ ಆಗಿರಲ್ಲ. ಸೊ ಕೀಪ್ ಇಟ್ ಸಿಂಪಲ್, ತುಂಬ ಸಿಂಪಲ್ಲಾಗಿ ಇಟ್ಕೋಬೇಕು. ಒಂದು ನಾರ್ಮಲಾಗಿ ಒಂದು ಇದು ಕ್ಲಿನ್ಸರ್ ಇರುತ್ತೆ, ಯಾವ್ದಾದ್ರು ಕ್ಲಿನ್ಸರ್ ಯೂಸ್ ಮಾಡಿ ಮುಖ ತೊಳಿಯೋಕ್ಕೆ. ಬೇಸಿಕಲಿ ಮುಖ ತೊಳಿಯೋಕ್ಕೆ ಏನೇ ಡರ್ಟ್ ಇದ್ದರೂ, ಎಣ್ಣೆ ಇದ್ದರೂ ಅದು ಹೋಗಬೇಕು. ಇನ್ನೊಂದು ಮಾಯ್ಶ್ಚರೈಸರ್ ಅಂತಂತೇವೆ. ಮಾಯ್ಶ್ಚರೈಸರ್ ಅಂತಂದರೆ ಒಳಗಿಂದ ನಿಮ್ಮ ಹೈಡ್ರೇಷನ್ ಒಳ್ಳೇದಿರಬೇಕು, ಸ್ಕಿನ್ನು ಡ್ರೈ ಆಗಬಾರ್ದು. ಒಂದು ಮಾಯ್ಶ್ಚರೈಸರ್ ಹಾಕೋಬೇಕು, ಆದರೆ ನೆಕ್ಸ್ಟ್ ಬೆಳಿಗ್ಗೆ ಒಂದು ಸನ್ಸ್ಕ್ರೀನ್ ಹಾಕೋಬೇಕು. ಇವು 3 ಮಿನಿಮಮ್. ಅದ್ರ ಮೇಲೆ ಏನೇ ಮಾಡಿದರೂ ಅಷ್ಟು ಯೂಸ್ ಆಗೋದು. ಇವು 3 ಒಳ್ಳೆ ಕ್ವಾಲಿಟಿದು, ಒಳ್ಳೆ ಸನ್ಸ್ಕ್ರೀನ್, ಒಳ್ಳೆ ಮಾಯ್ಶ್ಚರೈಸರ್, ಒಳ್ಳೆ ಕ್ಲೀನ್ಸರ್. ಇವು ಅದರಲ್ಲಿ ಆ ಕ್ಲೀನ್ಸರಲ್ಲಿ ನೀಮು, ಇದು ಕಡಲೆ ಹಿಟ್ಟು ಅದು ಏನು ಇರದೇ ಇದ್ರೇ ಒಳ್ಳೆಯದು. ಯಾಕಂದರೆ ಅದರ ಕೆಲಸ ಏನು ಕ್ಲೀನ್ ಮಾಡೋದು, ಅದು ಅಷ್ಟೇ ಮಾಡಿದರೆ ಸಾಕು, ಮತ್ತು ಏನು ಮಾಡಬೇಕಂತಿಲ್ಲ. ಅದಕ್ಕೆ ನಮ್ಮ ಸ್ಕಿನ್ನು ಆಲ್ರೆಡಿ ತುಂಬ ಚೆನ್ನಾಗಿದೆ, ಅದಕ್ಕೆ ಏನು ಎಕ್ಸ್ಟ್ರಾ ಹಾಕಬೇಕು ಅಂತೇನಿಲ್ಲ. ಪ್ರೊಟೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾವತ್ತು ಮಗು ಸ್ಕಿನ್ ಯಾವತ್ತೂ ಚೆನ್ನಾಗಿರುತ್ತೆ, ಹೋಗ್ತಾ 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 ಪ್ರಾಬ್ಲಮ್ ಆಗೋದು. ಅದಕ್ಕೆ ನಾವು ಪ್ರೊಟೆಕ್ಟ್ ಮಾಡೋದು ಇಂಪಾರ್ಟೆಂಟ್. ಅದಕ್ಕೇನು ಜಾಸ್ತಿ ಏನು ಬೇಕಾಗಿಲ್ಲ. ರಾತ್ರಿಗೆ ನಿಮ್ಮ ಮತ್ತೆ ಕ್ಲಿನ್ಸರ್ ಹಾಕಿ, ಸನ್ಸ್ಕ್ರೀನ್ ಏನು ರಾತ್ರಿಗೆ ಬೇಡ, ಯಾವುದೋ ಒಂದು ಸಿರಮ್, ಹೈಲೋರಾನಿಕ್ ಸಿರಮು, ಅಥವಾ ನೀವು ಯಾವುದೋ ಬೇಕಾದದ್ದು, ನಿಮ್ಮ ಮೊಡವೆ ಜಾಸ್ತಿ ಇದ್ದರೆ ರೆಟಿನಾಲು, ನಿಮಗೆ ಗ್ಲೋ ಬೇಕಂತಂದರೆ ಒಂದು ಯಾವ ಸಿರಮು ಅದು ಬೇಕಾದ್ರೆ ಹಾಕೋಬೋದು. ಓಕೆ, ಈಗ ಎಲ್ಲ ರೀತಿಯ ಒಂದು ದುಬಾರಿ ಕ್ರೀಮ್ಗಳಿರುತ್ತೆ, ಇದು ಎಷ್ಟು ಪರಿಣಾಮಕಾರಿಯನ್ನು? ದುಬಾರಿ ಕ್ರೀಮ್ ಅಂತಂದ್ರೆ ಅದು ಯಾವುದಕ್ಕೆ ಇಂಪಾರ್ಟೆಂಟ್ ಅಂತ ನಾವು ನೋಡಬೇಕು. ಸ್ಕಿನ್ನಿದು ಎಲ್ಲದೂ ದುಬಾರಿನೇ ಇದೆ, ಯಾವುದು ಚೀಪಾಗಿ ಸಿಗಲ್ಲ ಒಂದು. ಆದರೆ ಒಂದು ಏನಂತಂದರೆ ಡೈಲಿ ಹಾಕೊಳ್ಳೋದು ಇಂಪಾರ್ಟೆಂಟ್. ಎಷ್ಟು ದುಬಾರಿ ಅಂತ ಇಂಪಾರ್ಟೆಂಟ್ ಅಲ್ಲ, ಆದರೆ ಅದನ್ನೇ ನಿಮಗೆಲ್ಲರೂ ದುಬಾರಿ ಸ್ಕಿನ್ ಕೇರ್ ಹಾಕೊಳ್ಳಿಕ್ಕೆ ಆಗಲಿಲ್ಲ ಅಂತಂದರೆ ಚೀಪ್ ಇದು ಡೈಲಿ ಹಾಕೊಳ್ಳಿ. ಯಾವುದು ಹಾಕೊಳ್ಳೋದಕ್ಕಿಂತ ಡೈಲಿ ಎಷ್ಟು ದಿನ ಹಾಕೋತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸನ್ಸ್ಕ್ರೀನ್ ಬಗ್ಗೆ ಮಾತಾಡಿದ್ರಿ. ಇವಾಗ ಮಳೆಗಾಲದಲ್ಲಿ ಕೂಡ ಸನ್ಸ್ಕ್ರೀನ್ ಬೇಕಾಗತ್ತಾ, ಹೇಗೆ? ಮಳೆಗಾಲದಲ್ಲೂ ಬಿಸಿಲಿರುತ್ತೆ. ಬಿಸಿಲನ್ನು ನೀವು ಎಷ್ಟು ಕಮ್ಮಿ ಮಾಡಿದರೆ, ಈಗ ಸನ್ಸ್ಕ್ರೀನ್ ಹಾಕೊಂಡ್ರೆ ಅದು ಏನೋ ಒಂದು ಇಂಗ್ಲೀಷಲ್ಲಿ ಹೇಳ್ತಾರೆ, ಯುವರ್ ಫ್ಯೂಚರ್ ವಿಲ್ ಥ್ಯಾಂಕ್ ಯುವರ್ ಪ್ರೆಸೆಂಟ್ ಅಂತ. ನೀವು ಇವತ್ತು ಸನ್ಸ್ಕ್ರೀನ್ ಹಾಕೊಂಡ್ರೆ ನೀವು 40 ವರ್ಷ 50 ವರ್ಷದಲ್ಲಿ ನೀವು 20 ವರ್ಷದವರಾಗೆ ಕಾಣ್ತೀರಾ. ಸೊ ಅಷ್ಟು ಇಂಪಾರ್ಟೆಂಟ್ ಅದು. ನಿಮ್ಗೆ ಹೋಗ್ತಾ ಇವತ್ತು ಈ ಸನ್ಸ್ಕ್ರೀನ್ ಹಾಕೊಳ್ಳೋದು ಇವತ್ತಿನ ಅಡ್ವಾಂಟೇಜಿಗಲ್ಲ, ನಾಳೆ ನಾಡಿದ್ದು ನೀವು ಹೀಗೆ ಕಾಣಬೇಕು ಅಂತಂದರೆ ಸನ್ಸ್ಕ್ರೀನ್ ಹಾಕೋಬೇಕು ಅಂತ. ಓಕೆ, ಇನ್ನು ಸನ್ಸ್ಕ್ರೀಮಲ್ಲಿ SPF ಅಂತ ಬರುತ್ತಲ್ಲ, ಅದು ಎಷ್ಟಿರಬೇಕಾಗತ್ತೆ ನಾರ್ಮಲ್ ಆಗಿ? SPF ಅಂದರೆ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಅಂತ, ಅದಕ್ಕೊಂದು ಫಾರ್ಮುಲಾ ಇದೆ ನಿಮ್ಮ ಇದರಲ್ಲಿ ಹೇಗಿದೆ ಅಂತ, ಅದೆಲ್ಲ ಬೇಡ. ಸೊ SPF 30 ಇದ್ರೂ ಸಾಕು ನಮ್ಮ ಇಂಡಿಯನ್ಸಿಗೆ. 50 ಇದ್ರೆ ಒಳ್ಳೆಯದು, 30 ಇದ್ದರೆ ಸಾಕು. ಅದ್ರ ಹಿಂದೆ ತುಂಬ ಕೆಲವರೆಲ್ಲ SPF 90 ಅಂತ ಮಾಡಿ ತುಂಬ ಕಾಸ್ಟ್ಲಿ ಮಾಡ್ತಾರೆ, ಅದೆಲ್ಲ ಅಗತ್ಯ ಇಲ್ಲ. ನಿಮ್ಗೆ ಇದಕ್ಕೆ SPF 30 ಇದ್ರೂ ಸಾಕು, SPF 50 ಇದ್ರೂ ಸಾಕು. ನಿಮ್ಗೆ ತುಂಬ ಸನ್ಸ್ಕ್ರೀನಲ್ಲಿ ನೀವೀಗ ತುಂಬ ಬಿಸಿಲಿನ ಪ್ರದೇಶದಲ್ಲಿದ್ದರೆ SPF 50 ಬೇಕಾಗ್ಬೋದು, ಇಲ್ಲಾಂದರೆ SPF 30 ಸಾಕು. ಓಕೆ, ಇದೊಂದು ಎಷ್ಟು ಪರಿಣಾಮವನ್ನು ಬೀರುತ್ತೆ ಸನ್ಸ್ಕ್ರೀಮ್ ಅನ್ನೋದು? ಇಷ್ಟು ಹೇಳಿದ್ರಲ್ಲಿ ಬೋಟಾಕ್ಸ್, ಫಿಲ್ಲರ್ಸ್, ಲೇಸರ್ ಎಲ್ಲದಕ್ಕಿಂತನೂ ಇಂಪಾರ್ಟೆಂಟ್ ಅಂದರೆ ಸನ್ಸ್ಕ್ರೀನ್. ನೀವು ಇದೇನೂ ಮಾಡಿಸ್ದೇ ಇದ್ರೂ ಬರೀ ಸನ್ಸ್ಕ್ರೀನ್ ಹಾಕೊಂಡ್ರೂ ಸಾಕು.
ಸನ್ಸ್ಕ್ರೀನ್ ಹಾಕೊಳ್ಳಿಲ್ಲ ಅಂತಂದರೆ ಏಜಿಂಗಿಗೆ ಪ್ರಾಬ್ಲಮ್ ಆಗುತ್ತೆ. ನಾನೀಗ ಫಿಲ್ಲರ್ ಅಂತಂದೆ, ನಾನು ನೀವೇನೋ ಹಾಕೊಳ್ತಿರೋದು ಅಂದರೆ ಕೊಲಾಜನ್ ಸರಿ ಆಗಲಿಲ್ಲ ಅದನ್ನು ಹಾಕೊಳ್ಳಿ, ಲೇಸರ್ ಅಂತಂದರೆ ಕೊಲಾಜನ್ ಸರಿ ಇಲ್ಲ ಅದನ್ನು ನೀವು ಮಾಡಿಸುವಂಥದ್ದು. ಇಲ್ಲಿ ನೀವು ಕೊಲಾಜನ್ ಪ್ರೊಟೆಕ್ಟ್ ಮಾಡುವಂಥದ್ದು ಸನ್ಸ್ಕ್ರೀನ್. ಸೊ ನೀವು ಏನೂ ಮಾಡದೇ ಇದ್ದರೂ ನೀವು ಒಂದೇ ಒಂದು ಮಾಡಬೇಕು, ನನ್ನ ಹತ್ರ ಏನೂ ದುಡ್ಡಿಲ್ಲ ನಾನು ಒಂದೇ ಒಂದು ಮಾಡಬೇಕು ಅಂತಂದರೆ ಸನ್ಸ್ಕ್ರೀನ್ ಹಾಕೋಬೇಕು. ಸನ್ಸ್ಕ್ರೀನ್ ಹಾಕೊಳ್ತಿದ್ರೆ ಅಟ್ಲೀಸ್ಟ್ ಕೊಡೆಯಾದರೂ ಹಿಡ್ಕೊಂಡು ಹೋಗಬೇಕು. ಓಕೆ, ಇವಾಗ ಸನ್ಸ್ಕ್ರೀನ್ ಹಾಕಬೇಕು ಅಂತ ಹೇಳಿದರೆ ದಿನದಲ್ಲಿ ಪದೇ ಪದೇ ಹಾಕ್ತಾ ಇರಬೇಕಲ್ಲ, ಬೆಳಗ್ಗೆ ಮಾತ್ರ ಹಾಕಿದ್ರೆ ಸಾಕಾ, ಹೇಗೆ? ನಮ್ಮ ಟೆಕ್ಸ್ಟ್ ಬುಕ್ ಪ್ರಕಾರ ದಿನಕ್ಕೆ 3 ಸತಿ ಹಾಕಬೇಕು ಅಂತ ಹೇಳಿದ್ದಾರೆ. ಆದರೆ ಅಷ್ಟು ಯಾರೂ ಮಾಡಲ್ಲ. ದಿನಕ್ಕೆ 1 ಸತಿ ಆದರೂ ಮಿನಿಮಮ್ ಹಾಕ್ಕೊಳ್ಳಿ, 2 ಸತಿ ಟ್ರೈ ಮಾಡಿ. ಓಕೆ, ಇನ್ನು ಅವಾಗಲೇ ಮಾತಾಡ್ತಾ ಲೇಸರ್ ಹೇರ್ ರಿಮೂವಲ್ ಇತ್ತು ಹೇಳಿದರೆ, ಇದು ಶಾಶ್ವತವಾಗಿರುತ್ತಾ ಹೇಗೆ? ಲೇಸರ್ ಹೇರ್ ರಿಮೂವಲ್ ಈಗ ಸದ್ಯಕ್ಕೆ ನೀವು ಒಂದು 5-6 ಸತಿ ಮಾಡಿದರೆ ನಿಮ್ಮ 90ರಿಂದ 95% ಕೂದಲು ಹೋಗ್ಬಿಡುತ್ತೆ. ಮತ್ತಿನ್ನು ನೆಕ್ಸ್ಟ್ ಹೇರ್ ಸೈಕಲಲ್ಲಿ ಸ್ವಲ್ಪ ಕೂದಲು ಬರ್ಬೋದು. ಅದು ಹೇಳಿದಾಗೆ ನಿಮ್ಮ ನೆಕ್ಸ್ಟ್ ವರ್ಷಕ್ಕೆ 1 ಸತಿ ಅಥವಾ 2 ವರ್ಷಕ್ಕೆ 1 ಸತಿ ಮಾಡಿದರೆ ಪರ್ಮನೆಂಟಾಗಿ ಹೋಗುತ್ತೆ. ಯಾವುದೂ ಪರ್ಮನೆಂಟ್ ಅಂತ ನಾವು ಹೇಳಲ್ಲ, ಯಾಕಂದರೆ ಮತ್ತೆ ವಾಪಸ್ ಬಂದು ಪರ್ಮನೆಂಟ್ ಅಂತ ಹೇಳಿದರೆ ಅಂತಂದು. ಆದರೆ ತುಂಬಾ ಡಿಫ್ರೆನ್ಸ್ ಬರುತ್ತೆ. ಮತ್ತು ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಅಂತ ನೀವು 10 ವರ್ಷದಿಂದ ನೋಡಿದರೆ 10 ವರ್ಷ ಲೇಸರ್ ಮಾಡಿಸಿ, ಇಲ್ಲ 10 ವರ್ಷ ಯಾವುದಾದ್ರೂ ಒಂದು ಬೇರೆ ಮೆಥಡಿಂದ ಕೂದಲು ತೆಗೀರಿ. ಲೇಸರ್ ತುಂಬ ಚೀಪ್ ಆಗುತ್ತೆ. ಓಕೆ, ಎಷ್ಟು ಸೆಷನ್ಗಳು ಬೇಕಾಗುತ್ತೆ ಅಂತ? ಡಿಪೆಂಡ್ಸ್ ಆನ್ ನಿಮ್ಮ ಏನಾದರೂ ಒಂದು ಕಾಯಿಲೆಯಿಂದ ನಿಮ್ಮ ಕೂದಲು ಬಂದಿದೆ ಅಥವಾ ಹಾಗೆ ಕೂದಲು ಬರ್ತಿದೆ, ತುಂಬ ತಿನ್ನು ಕೂದಲಿದೆಯಾ, ತುಂಬ ತಿಕ್ ಕೂದಲಿದೆಯಾ, ಅಥವಾ ತುಂಬ ಕಪ್ಪು ಬರುತ್ತಾ ಅಥವಾ ಸ್ವಲ್ಪ ಕಪ್ಪು ಬರುತ್ತಾ, ತುಂಬ ಫ್ಯಾಕ್ಟರ್ಸ್ ಮೇಲೆ ಡಿಫೆಂಡ್ ಆಗುತ್ತೆ. ಆನ್ ಆ್ಯನ್ ಎವರೇಜ್ ಒಂದು 5ರಿಂದ 6, 5ರಿಂದ 10 ಅಂತ ಅಂದ್ಕೊಳ್ಳಿ. ತುಂಬ ಎಲ್ಲಾದರೂ ನಿಮ್ಮ PCOS ಇತ್ತು, ಹಾರ್ಮೋನಲ್ ಕಾಸ್ ಇತ್ತು, ಕೆಲವರಿಗೆ 15 ಬೇಕಾಗ್ಬೋದು, ಕೆಲವರಿಗೆ ಏನೂ ಇಲ್ಲ, ನಾರ್ಮಲ್ ಸಣ್ಣದು ಬರ್ತಾ ಇದೆ, 5ರಿಂದ 6 ಸಾಕು. ಓಕೆ, ಇನ್ನು ಮೊಡವೆಗಳ ಬಗ್ಗೆ ಹೇಳೋದಾದರೆ ಈ ಮೊಡವೆಗಳಿಗೆ ಯಾವ ರೀತಿಯ ಚಿಕಿತ್ಸೆಗಳಿವೆ? ಮೊಡವೆ ಅನ್ನೋದು ನಾರ್ಮಲ್ ಪ್ರೊಸೆಸ್. ಲೈಕ್ ಮುಂಚೆ ಅಂದರೆ ನಮ್ಮ ಪ್ರೀವಿಯಸ್ ಜನ್ರೇಷನ್ ಅಂದರೆ ಅವರು ಈಗ ಯಾರು 60-70 ವರ್ಷ ಅಲ್ಲ, ಅವ್ರ ಮೊಡವೆ ಬಗ್ಗೆ ಯಾವತ್ತೂ ಯೋಚನೆ ಮಾಡಿದವರೇ ಅಲ್ಲ, ಬರ್ತದೆ ಹೋಗ್ತದೆ ಅಂತ. ಈಗ ಮೊಡವೆ ಬಗ್ಗೆ ತುಂಬ ಅದೊಂದು ಕಾಯಿಲೆ ರೀತಿಯಾಗಿ ನೋಡ್ತಿದ್ದಾರೆ. ಸೊ ಮೊಡವೆ ಇದು ಟೀನೇಜ್ ಇಯರ್ಸಲ್ಲಿ ಬಂದೇ ಬರುತ್ತೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಕೆಲವರಿಗೆ ಜಾಸ್ತಿ ಬರುತ್ತೆ, ಕೆಲವರಿಗೆ ಕಮ್ಮಿ ಬರುತ್ತೆ. ಆದರೆ ಅದು ಬಂದಾಗ ಯಾವತ್ತೂ ಅದನ್ನು ಒಡಿಬಾರ್ದು. ಅದು ಒಂದು ನೀವು ಅಂದರೆ ಎಲ್ಲರೂ ಮಾಡಬೇಕಾಗೋದು ಅಂತಂದರೆ ಡಾಕ್ಟರ್ಸ್ ಬಿಟ್ಟು ನೀವು ಮಾಡಬೇಕಾಗೋದು ಅದು ಒಡಿಬಾರ್ದು. ಒಂದು ಸತಿ ಮೊಡವೆ ಒಡೆದ್ರೆ ಅಲ್ಲಿ ಕಲೆ ಉಳಿಯುತ್ತೆ, ಗಡ್ಡೆ ಬೀಳುತ್ತೆ, ಅದಂತೂ ಓಡಿಬಾರ್ದು. ಇನ್ನೊಂದು ತುಂಬ ಜಾಸ್ತಿ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ, ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡಾಗ ಗಡ್ಡೆಗಳು ಕಮ್ಮಿ ಆಗ್ಬೋದು. ತುಂಬ ಕಮ್ಮಿ ಇದ್ದರೆ ಅದನ್ನು ಹಚ್ಚುವಂಥ ಟ್ರೀಟ್ಮೆಂಟು, ಎಲ್ಲರೂ ಒಂಚೂರು ಜಾಸ್ತಿ ಇದ್ದರೆ ಇದು ಟ್ಯಾಬ್ಲೆಟ್ಸ್ ಕೊಡ್ತೇವೆ. ಈಗ ಮೊಡವೆ ಬಂದು ಹೋದ ಮೇಲೆ ಕೆಲವು ಸತಿ ನೀವು ಒಡೆದಿದ್ರೆ ಅಥವಾ ಜಾಸ್ತಿ ಇದ್ದರೆ ಅದರಲ್ಲಿ ಗಡ್ಡೆಗಳು ಉಳಿತದೆ. ಆ ಗಡ್ಡೆಗೆ ನಾವು ನಾರ್ಮಲಾಗಿ ಹಚ್ಚಿ ಮಾಡುವಂಥ ಪ್ರೊಸೀಜರ್ ಇಲ್ಲ. ನಾವು ಅದಕ್ಕೆ ಏನಾದರೂ ಒಂದು ಲೇಸರು ಅಥವಾ ಸಬ್ಸಿಷನ್ನು ಅಥವಾ ಪೀಲು ಏನಾದ್ರು ಒಂದು ಮಾಡಲೇಬೇಕಾಗತ್ತೆ. ಯಾಕಂತಂದರೆ ಬೇಸಿಕಲಿ ಗಡ್ಡೆ ಅಂತಂದ್ರೆ ಮತ್ತೆ ನಾವು ಈಗ ಎಲ್ಲರೂ ಫೌಂಡೇಶನ್ ಇದಕ್ಕೆ ಹೋಗೋದಿದ್ರೆ ಒಳಗಿಂದ ಬಂದಾಗ ಅದು ಸರಿ ಆಗ್ತಿರ್ಬೇಕಾದ್ರೆ ಅಲ್ಲಿ ಒಂದು ನಮ್ಮ ಕೊಲಾಜನಲ್ಲೇ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಅದನ್ನು ಸರಿ ಮಾಡುವವರೆಗೂ ಮೇಲೆ ಏನೂ ಮಾಡೋಕ್ಕಾಗಲ್ಲ. ಓಕೆ, ಈ ಗುರುತುಗಳಿರುತ್ತೆ ಕೆಲವೊಂದು ಮೊಡವೆಗಳದ್ದು, ಅದು ಶಾಶ್ವತವಾಗಿ ಹೋಗ್ಲಿಕ್ಕೆ ಏನಾದರೂ ಚಿಕಿತ್ಸೆಗಳಿವೆ? ಆ ಗುರುತುಗಳು ಮತ್ತೆ ನಾವು ನೋಡಬೇಕಾಗುತ್ತೆ ಯಾವ ರೀತಿ ಗುರುತುಗಳಿದ್ದಾವೆ ಅಂತ. ತುಂಬ ಮೇಲಿಂದ ಇದೆ ಅಂತಂದರೆ ನಾವೊಂದು ಕೆಮಿಕಲ್ ಪೀಲ್ ಮಾಡಿದರೆ ಕೆಲವು ಸತಿ ಸಾಕಾಗುತ್ತೆ. TCO ಕ್ರಾಸ್ ಅಂತಂತಾರೆ ಅಥವಾ ಸ್ಯಾಲಿಸಿಲಿಕ್ ಆಸಿಡ್ ಪೀಲ್ ಅಂತಂದರೆ. ತುಂಬ ಡೀಪ್ ಇದೆ ಅಂತಂದರೆ ಕೆಲವು ಸತಿ ಏನಾಗುತ್ತೆ, 2 ಚರ್ಮದ ಲೇಯರ್ ಮಧ್ಯದಲ್ಲಿ ಒಂದು ಬ್ಯಾಂಡ್ ರೀತಿ ಬರುತ್ತೆ, ಎಳಿತಿರುತ್ತೆ. ಅದನ್ನು ನಾವು ಒಂದು ಇದು ನೀಡಲ್ ಹಾಕಿ ಅದನ್ನು ನಾವು ತೆಗಿಬೇಕಾಗುತ್ತೆ. ಅದನ್ನು ತೆಗೆದ್ಮೇಲೆ ಇನ್ನೊಂದು ಏನಂತಂದರೆ ಲೇಸರ್, CO2 ಲೇಸರ್ ಅಂತ ಹೇಳಿದ್ನಲ್ಲ, ಆ ಟೈಮಿಗೆ ನಿಮ್ಮ ಒಳಗೆ ಹೋಗಿ ಕೊಲಾಜನನ್ನು ಎಲ್ಲರೂ ನೀವು ಒಂಚೂರು ನಿಮ್ಮ ಇದರಿಂದ ತುಂಡು ಮಾಡಿದರೆ ಹೊಸ ಕೊಲಾಜನ್ ಬಂದಾಗ ಅದು ಸರಿಯಾಗುತ್ತೆ. ಸೊ ಇಂಥವೆಲ್ಲ ಒಂದು ಲೇಸರ್ ಮಾಡಿಸ್ಬೋದು, ಸಬ್ಸಿಷನ್ ಅಂತ ಮಾಡಿಸ್ಬೋದು, ಅಥವಾ ಕೆಮಿಕಲ್ ಪೀಲ್ ಮಾಡಿಸ್ಬೋದು. ಅದು ಏನೋ ಒಂದು ಮಾಡಿಸಿದ್ರೆ ನಿಮ್ಮ ಚರ್ಮ ಮುಂಚಿನ ರೀತಿ ಆಗ್ಬೋದು. ಓಕೆ, ಇನ್ನು ಕೆಲವೊಬ್ಬರು ಕ್ರಮೇಣವಾಗಿ ಅಂದರೆ ಕಾಸ್ಮೆಟಿಕ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೆ, ಇದರಿಂದಾಗಿ ಚರ್ಮಕ್ಕೆ ಎಷ್ಟು ಒಂದು ದುಷ್ಪರಿಣಾಮವನ್ನು ಬೀರುತ್ತೆ, ಹೇಗೆ? ಇದು ಯಾರೋ ನೀವು ಡಾಕ್ಟರ್ ಹತ್ರ ಕೇಳಿದೆ, ಯಾರೋ ಒಬ್ರು ಹೇಳಿದರು ಪಕ್ಕದವರು, ಇದರಲ್ಲಿ ನಿಮ್ಗೆ ಚೆನ್ನಾಗಾಗುತ್ತೆ. ಅದು ಕೆಲವೆಲ್ಲ ಸ್ಕಿನ್ ಶೈನ್ ಅಂತ ಬರುತ್ತೆ, ಕೆಲವೆಲ್ಲ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಅಂತ ಬರ್ತವೆ, ಏನೇನೋ ಬರುತ್ತೆ. ಅದರಲ್ಲಿ ನೀವೊಂದು 2 ತಿಂಗಳಲ್ಲಿ ನಿಮ್ಗೆ ತುಂಬ ಚೆನ್ನಾಗಿ ಅನಿಸುತ್ತೆ, ಆದರೆ ಒಳಗಿಂದ ಏನು ಪ್ರಾಬ್ಲಮ್ ಆಗಿರುತ್ತೆ ಅಂತ ನಿಮ್ಗೆ ಅದು ಗೊತ್ತಿರಲ್ಲ. ಇವೆಲ್ಲ ಕ್ರೀಮಲ್ಲೂ ಮೋಸ್ಟ್ಲಿ ಸ್ಟಿರಾಯ್ಡ್ ಇರುತ್ತೆ. ಸ್ಟಿರಾಯ್ಡ್ ಏನು ಮಾಡುತ್ತೆ, ನಮ್ಮ ಸ್ಕಿನ್ ಒಂದು 5 mm ದಪ್ಪ ಇರುತ್ತೆ. ಸ್ಟಿರಾಯ್ಡ್ ಏನು ಮಾಡುತ್ತೆ, ಬಿಳಿ ಅಂತೂ ಮಾಡುತ್ತೆ, ಆದರೆ 5 mm ಇರೋದು 1 mm ಮಾಡಿಬಿಡುತ್ತೆ. ಸ್ಕಿನ್ ಇದು ಥಿಕ್ನೆಸ್, ಈಗ ಯೂಶಲಿ ಸ್ಕಿನ್ ತುಂಬ ತಿಕ್ಕಿರಬೇಕು, ಅಷ್ಟೊತ್ತಿಗೆ ಒಳ್ಳೆ ಸ್ಕಿನ್ ಅಂತಂತಾರೆ. ಸ್ಕಿನ್ ತಿನ್ನಾದಾಗ ಒಳಗಿಂದ ರಕ್ತನಾಳಗಳೆಲ್ಲ ಇರ್ತಾವಲ್ಲ ಅದೆಲ್ಲ ಎದ್ದು ಕಾಣುತ್ತೆ. ಕೆಲವ್ರದ್ದೆಲ್ಲ ಕೆನ್ನೆಲ್ಲೆಲ್ಲ ಫುಲ್ ರೆಡ್ ಆಗಿರುತ್ತೆ, ಇದು ತುಂಬ ಇದು ರೆಡ್ ಆಗುತ್ತಲ್ಲ, ಅವ್ರಿಗೆ ಏನು ರೆಡ್ ಆಗಿದೆ ಯಾಕಂತಂದರೆ ಯಾರೋ ಒಬ್ಬರು ಕ್ರೀಮ್ ಹೇಳಿದ್ದನು ಅವ್ರು ಹಾಕಿ ಅದ್ರ ಸ್ಕಿನ್ ತುಂಬ
ತೆಳ್ಳಗಾಗಿರುತ್ತೆ. ಸೊ ಈ ಕ್ರೀಮನ್ನು ಯಾರೋ ಒಬ್ರು ಹೇಳಿದ್ರೆ ಅಂತ ಯೂಸ್ ಮಾಡಲೇಬಾರ್ದು. ಇನ್ಸ್ಟಾಗ್ರಾಮಲ್ಲಿ ಏನೋ ಟ್ರೆಂಡ್ ಆಗ್ತಿದೆ ಅಂತ ಯೂಸ್ ಮಾಡಬಾರ್ದು. ChatGPT ಹೇಳ್ತಾ ಇದೆ, ಕ್ಲಾಡ್ ಹೇಳ್ತಾ ಇದೆ ಅಂತೇಳಿ ಯೂಸ್ ಮಾಡಬಾರ್ದು. ಯಾವತ್ತೇ ಒಂದು ಕ್ರೀಮ್ ಹಚ್ಚೋಕ್ಕಿಂತ ಮುಂಚೆ ಒಬ್ಬರು ಡರ್ಮಟಾಲಜಿಸ್ಟ್ ಹತ್ರ ಕೇಳಿದ್ದು ಎಷ್ಟು ಸೇಫ್ ಅಂತ ಕೇಳಬೇಕು. ಈಗ ನಮ್ಗದು ಕೆಲವೆಲ್ಲ ಕ್ರೀಮು ಸುಮ್ಮನೆ ಮಾರ್ಕೆಟಲ್ಲಿದೆ, ಅವರು ಫಾರ್ಮಸಿ ಕಂಪನಿಯವರು ಸೆಲ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಲಾಭ ಬರ್ತಿದೆ ಅಂತ. ಆದರೆ ಅದು ಆ್ಯಕ್ಚುಲಿ ಇರಬಾರ್ದು. ಯಾರಿಗೂ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದು. ಅದ್ರಲ್ಲಿ ಹಾಗಿದ್ದು ಕ್ರೀಮ್ ತುಂಬ ಆ ಕಡೆ ಈ ಕಡೆ ಹರಿದಾಡ್ತದೆ. ಓಕೆ, ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಪದೇ ಪದೇ ಕ್ರೀಮ್ಗಳನ್ನು ಬದಲಾಯಿಸ್ತಾ ಇರ್ತಾರೆ. ಇದು ಎಷ್ಟು ಸೇಫ್ ಅಂತ? ಬದಲಾಯಿಸ್ತಾ ಇರ್ತಾರೆ. ಅವರಿಗೆಲ್ಲೋ ಒಂದು ಕಡೆ ಎಲ್ಲ ಕ್ರೀಮು ಮ್ಯಾಜಿಕ್ ಮಾಡಬೇಕು, ನಾನು ಮೊದಲಿಂದ ಇದ್ರಿಗೆ ಫುಲ್ಲು ಚೇಂಜ್ ಆಗಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಫಸ್ಟ್ ಆಫ್ ಆಲ್ ಏನೇ ಎಸ್ಥೆಟಿಕ್ಸ್ ಅಂತಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಒಂಚೂರು ಕಮ್ಮಿ ಮಾಡಬೇಕು. ಎಸ್ಥೆಟಿಕ್ಸ್ ಅಂತಂದರೆ ನೀವು ಏನು ಇರ್ತೀರೋ ಅದನ್ನು ಒಂಚೂರು ಜಾಸ್ತಿ ಮಾಡ್ಬೋದು, ಬಿಟ್ಟರೆ ಫುಲ್ಲು ನಿಮ್ಮನ್ನು ಚೇಂಜ್ ಮಾಡ್ಲಿಕ್ಕಂತೂ ಆಗಲ್ಲ. ಸೊ ಒಂದು ಒಳ್ಳೆ ಸನ್ಸ್ಕ್ರೀನ್, ಒಂದು ಒಳ್ಳೆ ಮಾಯಿಶ್ಚರೈಸರ್, ಒಂದು ಒಳ್ಳೆ ಕ್ಲೀನ್ಸರ್, ಇಷ್ಟೇ ಸಾಕು. ಇಷ್ಟು ಬೇಸಿಕ್. ಅದರ ಮೇಲೆ ನಿಮಗೆ ಕ್ರೀಮ್ ಅದು ಚೆನ್ನಾಗಾಗುತ್ತೆ, ಇದು ಚೆನ್ನಾಗಾಗುತ್ತೆ. ಒಬ್ಬರು ಡರ್ಮಟಾಲಜಿಸ್ಟ್ ಹೇಳಿ ನಿಮ್ಮ ಕಂಡೀಷನಿಗೆ ಯಾವ್ದಾದ್ರು ಕ್ರೀಮ್ ಬೇಕಂತಂದರೆ ಅದನ್ನು ನೀವು ಹಚ್ಕೋಬೋದು. ಅದನ್ನು ಬಿಟ್ಟು ಎಲ್ಲೋ ಒಂದು ಕಡೆ ನೋಡಿದೆ ಅಂತೇಳಿ, ಈಗ ಬಟ್ಟೆ ನೋಡಿದಾಗೆ ನಂಗೆ ಅದು ಆಸೆ ಅಂತೂ ತಗೋಬೇಕು, ಅದನ್ನು ಇದು ಮಾಡಬೇಕು ತಗೋಬೇಕು ಅಂತ ಅನ್ನೋದು ಸರಿ. ಓಕೆ, ಇನ್ನು ಮುಂಚೆ ಹೇಗಿತ್ತಂದರೆ ಸೌಂದರ್ಯ ಅಂದರೆ ಅದು ಹೆಣ್ಮಕ್ಕಳಿಗೆ ಮಾತ್ರ ಸೀಮಿತವಾದದ್ದು ಅಂತ ಇತ್ತು. ಆದರೆ ಈಗ ಪುರುಷರು ಕೂಡ ಸೌಂದರ್ಯ ಚಿಕಿತ್ಸೆಗಳನ್ನು ಮಾಡಿಸ್ಬೋದು ಅಂತ ಹೇಳ್ತಾರೆ. ನಿಜವಾಗ್ಲೂ ಕೂಡ ಪುರುಷರಿಗೆ ಪ್ರತ್ಯೇಕವಾದ ಚಿಕಿತ್ಸಾ ಕ್ರಮಗಳಿವೆ ಹೇಗೆ ಅಂತ? ಸಪ್ಪು ಇದು ಪ್ರತ್ಯೇಕ ಕ್ರಿಯೆ ಅಲ್ಲ. ಹೇಗೆ ಹುಡುಗಿಯರಿಗೆ ಸುಂದರತೆ ಅಂದರೆ ಒಂಚೂರು ಜಾಸ್ತಿ ಇಷ್ಟ, ಹಾಗೆ ಹುಡುಗರಿಗೂ ಜಾಸ್ತಿ ಆಗಿದೆ. ಹಾಗೆ ನೀವು ನೋಡ್ಲಿಕ್ಕೆ ಹೋದರೆ ಎಲ್ಲ ಒಂದು ಪ್ರಾಣಿಗಳಲ್ಲಿ ಪುರುಷರೇ ಚೆನ್ನಾಗಿರೋದು, ನವಿಲಾಗಲಿ ಇದಾಗಲಿ. ಸೊ ಇಟ್ ವಾಸ್ ಆಲ್ವೇಸ್ ಅಬೌಟ್ ಅ ಮೇಲ್ ಬ್ಯೂಟಿ ಆ್ಯಸ್ ಸಚ್. ಸೊ ಮುಂಚೆ ಅದು ಏನು ಮಾಡ್ತಿದ್ರು, ನೀವು ಅದು ಯೂಸ್ ಅಂದರೆ ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಿರ್ಲಿಲ್ಲ, ಇದು ಮಾಡ್ತಿರ್ಲಿಲ್ಲ. ಸೊ ಯಾರು ಮಾಡಿದೆ. ಈಗ ಎಲ್ಲರೂ ಅದ್ರ ಬಗ್ಗೆನೂ ಮಾಡ್ಲಿಕ್ಕೆ ಬಂದಿದ್ದಾರೆ. ಒಂದು ಅಡ್ವಾಂಟೇಜ್ ಏನು ಅಂತ ಅಂದರೆ ಪುರುಷರಿಗೆ ನಮ್ಮ ಸ್ಕಿನ್ ಒಂಚೂರು ದಪ್ಪ ಇರುತ್ತೆ, ಹುಡುಗಿಯರದ್ದು ಸ್ಕಿನ್ ಒಂಚೂರು ಕಮ್ಮಿ ಇರುತ್ತೆ. ನೀವು ಏನೇ ಅದರಲ್ಲಿ ಆ ಕಡೆ ಈ ಕಡೆ ಮಾಡಿದರೆ ಹುಡುಗಿಯರಿಗೆ ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ, ಹುಡುಗಿರಿಗೆ ಅಷ್ಟು ಸೈಡ್ ಎಫೆಕ್ಟ್ ಆಗಲ್ಲ. ಯಾಕಂದರೆ ನೀವು ಏನು ಮಾಡಿ ಸ್ಕಿನ್ ಒಂಚೂರು ದಪ್ಪ ಇರುತ್ತೆ, ಸ್ಕಿನ್ ಒಂಚೂರು ಚೆನ್ನಾಗಿರುತ್ತೆ. ಹುಡುಗಿಯರದ್ದು ಅರ್ಧ ಎಲ್ಲಾದರೂ ಸನ್ಸ್ಕ್ರೀನ್ ಹಾಕಕ್ಕೆ ಶುರು ಮಾಡಿದರೆ ತುಂಬಾ ಚೆನ್ನಾಗಾಗ್ತಾರೆ. ಓಕೆ, ಇವಾಗ ಲೇಸರ್ ಟ್ರೀಟ್ಮೆಂಟ್ ಅಂತೆಲ್ಲ ಹೇಳಿದ್ರಿ, ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇರುತ್ತಾ ಹೇಗೆ ಅಂತ? ಅದೇ ಲೇಸರ್ ಟ್ರೀಟ್ಮೆಂಟ್ ಹೇಳಿದಾಗೆ ಸೈಡ್ ಎಫೆಕ್ಟ್ ಈಗ ಸದ್ಯಕ್ಕೆ ಈಗ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ ಅಂತಲೇ ಅಂದ್ಕೊಳ್ಳಿ. ಯಾಕಂದರೆ ಎಲ್ಲರಿಗೂ ಏನು ಲೇಸರ್ ಮಾಡಬೇಕಂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ನೀವೆಲ್ಲರೂ ನಮ್ಮ ಹತ್ರ ಲೇಸರ್ಗೆ ಬಂದರೆ ನಿಮ್ಮ ಸ್ಕಿನ್ನನ್ನು ಅಸೆಸ್ ಮಾಡಿ ನಿಮಗೆ ಹೇಗೆ ಬೇಕೋ ಹಾಗೆ ನಾವು ಲೇಸರ್ ಮಾಡಲಿಕ್ಕೆ ಮಾಡ್ತೇವೆ. ಅದರಲ್ಲಿ ಏನೂ ಸೈಡ್ ಎಫೆಕ್ಟ್ ಬರ್ದಿದ್ದಾಗೆ ನಾವು ನೋಡ್ಕೋತೇವೆ. ಎಲ್ಲರ ಅಪ್ಪಿತಪ್ಪಿ ಬಂದರೂ ಅದಕ್ಕೆ ಏನು ಮಾಡಬೇಕಂತ ಎಲ್ಲ ಗೊತ್ತಿರುತ್ತೆ. ಓಕೆ, ಇನ್ನು ಡಾರ್ಕ್ ಸರ್ಕಲ್ ಬರುತ್ತೆ ಕೆಲವೊಂದು ವಿಚಾರಗಳಿಂದ. ಸೊ ಇದಕ್ಕೆ ಏನಾದರೂ ಪ್ರತ್ಯೇಕ ಚಿಕಿತ್ಸೆಗಳಿವೆ ಹೇಗೆ? ಡಾರ್ಕ್ ಸರ್ಕಲ್ ಅಂದರೆ ನಿಮ್ಗೆ ಯಾಕೆ ಬಂತು ಅಂತ ಒಂದು ಇದು ಮಾಡುತ್ತೆ. ಮೋಸ್ಟ್ಲಿ 90% ಇಂಡಿಯಾದಲ್ಲಿ ಡಾರ್ಕ್ ಸರ್ಕಲ್ಸ್ ಬರೋದು ನಿಮ್ಮ ಒಂದು ಸ್ಕಲ್ಲಿದು ಫಾರ್ಮೇಷನಿಂದ. ಅಂತಂದರೆ ನಮ್ಮ ಕಣ್ಣು ಒಂಚೂರು ಒಳಗಡೆ ಇರುತ್ತೆ, ನೀವು ಯಾರದೇ ನೋಡಿ ಕಣ್ಣು ಒಂಚೂರು ಒಳಗಡೆ ಇರುತ್ತೆ. ಆ ಡಾರ್ಕ್ ಸರ್ಕಲ್ಗಿಂತ ಆ ಮೇಲಿದು ಶ್ಯಾಡೋ ಬರೋದು ಜಾಸ್ತಿ. ಸೊ ಅದು ಮೇನ್ ರೀಸನ್ ಡಾರ್ಕ್ ಸರ್ಕಲ್ ಇದು. ಇನ್ನೊಂದು ಅಂದರೆ ಸ್ಟ್ರೆಸ್ಸು, ನಿದ್ದೆ ಕಮ್ಮಿ ಇದ್ದೇ ಇರುತ್ತೆ ಎಲ್ಲರಿಗೂ. ಅದನ್ನೆಲ್ಲ ಸರಿ ಮಾಡಿಕೊಂಡ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಆದರೆ ನಿಮ್ಮದು ಆ್ಯಕ್ಚುಲಿ ಪ್ರಾಬ್ಲಮ್ ಇರೋದು ಅದ್ರ ಕಣ್ಣು ಒಳಗೆ ಹೋಗೋದ್ರಿಂದ. ಅದಕ್ಕೆ ನೀವು ಫಿಲ್ಲರ್ಸ್ ಹಾಕಿದರೆ ನಿಮ್ಮ ಡಾರ್ಕ್ ಸರ್ಕಲ್ಲು ಹೋಗುತ್ತೆ. ಅದು ಬಿಟ್ಟು ಬೇರೆ ಇನ್ನೊಂದು PDRN ಇಂಜೆಕ್ಷನ್ನು ಅಥವಾ PRP ಇಂಜೆಕ್ಷನ್ಸ್ ಅಂತ ಬರುತ್ತೆ, ಅದರಲ್ಲೂ ನಿಮ್ಗೆ ಎಫೆಕ್ಟ್ ಬರುತ್ತೆ. ಅದರಲ್ಲಿ ಲೇಸರ್ ಮಾಡಿಸ್ಬೋದು, ಅದರಲ್ಲಿ ಕೆಮಿಕಲ್ ಪೀಲ್ ಮಾಡಿಸ್ಬೋದು, ಒಂದು ಸೀರಮ್ ಮಾಡಿಸ್ಬೋದು. ನಮ್ಮ ಹತ್ರ ತುಂಬಾ ಆಪ್ಷನ್ ಇದೆ. ನೀವು ಯಾವುದೋ ಒಂದು ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ನಿಮ್ಗೆ ಯಾವುದು ಬೆಸ್ಟ್ ಇದೆ ನಿಮ್ಮ ಬಜೆಟಿಗೆ ತಕ್ಕಂತೆ, ನಿಮ್ಮ ರೇಟಿಗೆ ತಕ್ಕಂತೆ ಮಾಡಿಸಿದ್ರೆ ನಿಮ್ಗೆ ಅದರಲ್ಲಿ ಇಂಪ್ರೂವ್ಮೆಂಟ್ ಬರುತ್ತೆ. ಓಕೆ, ಇನ್ನು ಏನಂದರೆ ಈ ಗರ್ಭಿಣಿಯರಿರ್ಬೋದು, ಅಲ್ಲ ಹಾಲುಣಿಸುವಂಥ ತಾಯಂದಿರಿರ್ಬೋದು, ಇವರೆಲ್ಲ ಈ ಸೌಂದರ್ಯ ಚಿಕಿತ್ಸೆಗಳನ್ನು ಮಾಡಿಸ್ಬೋದಾ ಹೇಗೆ? ಮಾಡಿಸ್ಬಹುದು. ಆದರೆ ಅದರಲ್ಲಿ ನೀವು ನಮ್ಮ ಹತ್ರ ಈಗ 1000 ಚಿಕಿತ್ಸೆಗಳಿದ್ರೆ ಅದರಲ್ಲಿ 10 ಮಾಡಿಸ್ಬೋದು ಅಷ್ಟೇ, ತುಂಬ ಮಾಡ್ಸೋಕ್ಕಾಗಲ್ಲ. ಆದರೆ ನಿಮಗೂ ಅದರಲ್ಲಿ ಬೇಕಂತಂದರೆ ಈಗ ತುಂಬ ಜನ ಈ ಗರ್ಭಿಣಿಯಲ್ಲಿ ಮೆಟರ್ನಿಟಿ ಫೋಟೋಶೂಟಿಗೆ ತುಂಬ ಕೆಲವೆಲ್ಲ ಪೀಲ್ ಮಾಡಿಸ್ತಾರೆ, ಅದು ಮಾಡಿಸ್ತಾರೆ. ಸೊ ಅದರಲ್ಲಿ ಕೆಲವೆಲ್ಲ ಮಾಡಿಸ್ಲಿಕ್ಕಾಗಲ್ಲ, ಕೆಲವೆಲ್ಲ ಮಾಡಿಸ್ಬೋದು. ಅಂದರೆ ನಿಮ್ಮ ಇಂಡಿಕೇಶನ್ ಪ್ರಕಾರ ನಿಮ್ಗೆ ಏನು ಬೇಕೋ ಅದರಲ್ಲಿ ಕೆಲವು ಕೆಮಿಕಲ್ ಪೀಲ್ ಮಾಡ್ಬೋದು, ಕೆಲವು ಕೆಮಿಕಲ್ ಪೀಲ್ ಮಾಡೋಕ್ಕಾಗಲ್ಲ. ಲೇಸರ್ ನಾವು ಯೂಶ್ವಲಿ ಮಾಡಿಸಲ್ಲ, ಯಾಕಂದರೆ ಅದು ಆದಮೇಲೆ ಮಾಡೋಣ ಅಂತೇವೆ. ಕೆಲವೆಲ್ಲ ಹೈಡ್ರೋಫೇಶಿಯಲ್ಲು ಇದೆಲ್ಲ ಮಾಡಿಸ್ಬೋದು. ಓಕೆ, ಇನ್ನು ನೈಸರ್ಗಿಕ ಸೌಂದರ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಈ ಚಿಕಿತ್ಸೆಯ ಹೊರತಾಗಿ ಏನೇನು ಮಾಡಬಹುದು ಅಂತ? ಒಂದು ಸೂರ್ಯನ ಬೆಳಕಿಂದ ನೀವು ಕಾಪಾಡ್ಬೋದು, ಕೊಡೆ ಹಿಡ್ಕೊಂಡು ಹೋಗೋದು, ಅದನ್ನು ಏನಾದರೂ ಇದು ಮಾಡ್ಬೋದು. ನೈಸರ್ಗಿಕ ಅಂತಂದರೆ ಅದು ಲೀಸ್ಟ್ ಇದು. ಯಾವುದೇ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಹಾಕದೇ ಇರುವಂಥದ್ದು.
ಮುಂಚೆ ನಮ್ದು ಇದರಲ್ಲಿ ಏನು ಹೇಳ್ತದೆ, ಅದು ಉರಿತಿದ್ರೆ ಚೆನ್ನಾಗೆ ಅಂತ ಅನಿಸ್ತದೆ. ಹಾಗಲ್ಲ, ಸ್ಕಿನ್ನನ್ನು ಯಾವತ್ತೂ ಚೆನ್ನಾಗಿ ನೋಡ್ಕೋಬೇಕು. ಅದನ್ನು ಜಾಸ್ತಿ ತಿಕ್ಕಬಾರ್ದು, ಅದನ್ನು ಜಾಸ್ತಿ ಉಜ್ಜಬಾರ್ದು. ಅದನ್ನು ಏನೋ ಒಂದು ಯಾವುದೋ ಒಂದು ಹಿಟ್ಟು ಹಾಕಿ ಯಾವುದೋ ಒಂದು ಇದು ಹಾಕಿ ಅದನ್ನೆಲ್ಲ ಹಾಳು ಮಾಡಬಾರ್ದು. ಎಷ್ಟು ಸಿಂಪಲ್ ಬೇಕೋ ಅಷ್ಟು ಸಿಂಪಲಲ್ಲಿ ಇಟ್ಕೋಬೇಕು. ಡಾಕ್ಟರ್, ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಈ ವಾರದ ಆರೋಗ್ಯ ದೀಪ. ಮತ್ತಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.